Hello students, my name is Rupa. Today this session I'm going to handling the subject Financial Accounting, the course code BCOC 131. So under Financial Accounting, thus Unit 2, I selected Accounting Process and Rules. Means ಲೆಕ್ಕಪತ್ರ ಪ್ರಕ್ರಿಯೆ ಮತ್ತು ನಿಯಮಗಳು. So accounting process and rules, major ಆಗಿ we have to be focused on what all the ಪ್ರಕ್ರಿಯೆs, means what are the steps are there. First step, recording the transactions, means ವಹಿವಾಟುಗಳನ್ನು ದಾಖಲಿಸುವುದು. ದಾಖಲಿಸುವುದು means recording. So day to day activities, day to day ಪ್ರತಿದಿನದ ದಿನಚರಿ ಅಥವಾ ಪ್ರತಿದಿನದ ಯಾವ ಒಂದು ಚಟುವಟಿಕೆಗಳು, ಯಾವ ಒಂದು ಈವೆಂಟ್ಸ್ ಒಂದು ಕಂಪನಿಯಲ್ಲಿ ನಡೀತಾ ಇದೆ ಅಂದ್ರೆ ಮೀನ್ಸ್ ಆ ಒಂದು ಟ್ರಾನ್ಸಾಕ್ಷನ್, ಆ ಒಂದು ಈವೆಂಟ್ ನ ನಾವು ರೆಕಾರ್ಡ್ ಮಾಡ್ತೀವಿ. ಸೊ ರೆಕಾರ್ಡ್ ಅಲ್ಲಿ ಯಾವ ಒಂದು ಚಟುವಟಿಕೆಗಳು ಅಂದ್ರೆ ಮಾನಿಟರಿ, ಹಣಕಾಸಿನ ಸಂಬಂಧಪಟ್ಟಿರುವಂತಹ ಒಂದು ಟ್ರಾನ್ಸಾಕ್ಷನ್ಗಳನ್ನ ಮಾತ್ರ ನಾವು ಎಂಟ್ರಿ ಮಾಡ್ತೀವಿ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಅಪಾಯಿಂಟ್ ಒನ್ ಎಂಪ್ಲಾಯಿ, ಇಟ್ ಇಸ್ ನಾಟ್ ಎ ಮಾನಿಟರಿ ಟರ್ಮ್ಸ್ ಅಥವಾ ಮಾನಿಟರಿ ಟ್ರಾನ್ಸಾಕ್ಷನ್ ಅಲ್ಲ. ಸೊ ಅದೇ ಇಫ್ ಐ ಪರ್ಚೇಸ್ಡ್ ಎ ಪ್ರಾಡಕ್ಟ್ ಅಥವಾ ಸೋಲ್ಸ್ ಅ ಪ್ರಾಡಕ್ಟ್, ಅಥವಾ ಏನಾದ್ರೂ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದೆ ಅಥವಾ ನಾನು ಸೇಲ್ ಮಾಡಿದೆ ಅಥವಾ ಒಂದು ಸ್ಯಾಲ್ರಿ ಕೊಟ್ಟೆ ಅಥವಾ ಕಮಿಷನ್ ತಗೊಂಡೆ, ಈ ತರದೆಲ್ಲ ಒಂದು ಟ್ರಾನ್ಸಾಕ್ಷನ್ಸ್ ನ ಎಂಟ್ರಿ ಮಾಡ್ತೀವಿ. ಸೊ ದಿನನಿತ್ಯ ನಾವು ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ ಹಾಕ್ತಾ ಇರುತ್ತೆ ಒಂದು ಕಂಪ್ನಿಯಲ್ಲಿ. ಸೊ ಆ ಒಂದು ಟ್ರಾನ್ಸಾಕ್ಷನ್ಸ್ ನೆಲ್ಲ ಎಂಟ್ರಿ ಮಾಡ್ತಾ ಹೋಗೋದನ್ನೇ ಫಸ್ಟ್ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ಸ್. ಅಂದ್ರೆ ವಹಿವಾಟುಗಳು ಬರೀ ಹಣಕ್ಕೆ ಸಂಬಂಧಪಟ್ಟ ಒಂದು ಟ್ರಾನ್ಸಾಕ್ಷನ್ಸ್ ಮಾತ್ರ ಎಂಟ್ರಿ ಮಾಡ್ತೀವಿ. ಸೊ ಎರಡನೇ ಸ್ಟೆಪ್ ಆಗಿ ಕ್ಲಾಸಿಫೈಯಿಂಗ್ ದ ಟ್ರಾನ್ಸಾಕ್ಷನ್ಸ್. ಕ್ಲಾಸಿಫೈ ಅಂದ್ರೆ ವರ್ಗೀಕರಣ, ಅಂದ್ರೆ ಸ್ಪ್ಲಿಟ್ ಅಂದ್ರೆ ಬೈಫರ್ಕೇಶನ್ ಮಾಡ್ತೀವಿ. ಸೊ ಒಂದು ಟ್ರಾನ್ಸಾಕ್ಷನ್ಸ್ ಅಂದ್ರೆ ವಹಿವಾಟುಗಳನ್ನ ವರ್ಗೀಕರಿಸ್ತೀವಿ. ಯಾವುದು ಕ್ಯಾಶು, ಯಾವುದು ನಾನ್ ಕ್ಯಾಶು. ಕ್ಯಾಶ್ ಅಂದ್ರೆ ಯಾವ ಒಂದು ಕ್ಯಾಶ್ ಮುಖಾಂತರ ಆನ್ ಸ್ಪಾಟ್ ಅಲ್ಲೇ ನಾವು ಪೇ ಮಾಡಿರ್ಬಹುದಾಗಿರ್ಬೋದು ಅಥವಾ ರಿಸೀವ್ ಮಾಡೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದೆ ಅಂತ ಇಟ್ಕೊಳ್ಳಿ. ಸೊ ಪರ್ಚೇಸ್ ಮಾಡಿದಾಗ ಅಮೌಂಟ್ ನ ಇಮಿಡಿಯೇಟ್ ಆಗಿ ಕ್ಯಾಶ್ ಮುಖಾಂತರ ಪೇ ಮಾಡಿದೆ. ಸೊ ಕ್ಯಾಶ್ ಮುಖಾಂತರ ಕೊಡೋದಾಗಿರ್ಬೋದು, ಅಥವಾ ಸೊ ನಾನು ಯಾವ್ದಾದ್ರು ಸೋಲ್ಡ್ ಮಾಡಿದಾಗ ಒಂದು ಗೂಡ್ಸ್ ನಾನು ಸೇಲ್ ಮಾಡಬೇಕಾದ್ರೆ ಬೇರೆಯವ್ರು ನನಗೆ ಕ್ಯಾಶ್ ಕೊಡೋದಾಗಿರ್ಬೋದು, ಅಥವಾ ಇಂಟ್ರೆಸ್ಟ್ ಸಡನ್ ಆಗಿ ಪೇ ಆಗಿರ್ಬೋದು. ಸೊ ಎಲ್ಲ ಕ್ಯಾಶ್ ಮುಖಾಂತರ ಆ ಸ್ಪಾಟ್ ಅಲ್ಲಿ ಯಾವ ಒಂದು ಆಕ್ಟಿವಿಟಿ ರನ್ ಆಗಿರುತ್ತೋ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ಯಾಶ್ ನಮ್ಗೆ ಆ ಮೂಮೆಂಟ್ ಅಲ್ಲೇ ಬಂದಿದೆ ಅಂದ್ರೆ ಅಂತ ಎಂಟ್ರಿನ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ಸೊ ಅಥವಾ ಸಮ್ ಟೈಮ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದೆ, ಬಟ್ ಅಟ್ ಎ ಟೈಮ್ ಅಷ್ಟು ಅಮೌಂಟ್ ನ ಪೇ ಮಾಡಕ್ ಆಗ್ತಾ ಇರೋದಿಲ್ಲ. ಸೊ ಇನ್ಸ್ಟಾಲ್ಮೆಂಟ್ ಬೇಸಸ್ ಅಲ್ಲಿ ಅಥವಾ ಕ್ರೆಡಿಟ್ ಬೇಸಸ್ ಅಲ್ಲಿ ಪೇ ಮಾಡ್ತಾ ಇದ್ದೀನಿ. ಸೊ ಒಂದು ಟ್ರಾನ್ಸಾಕ್ಷನ್ಸ್ ನ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಅಂತ ಬೈಫರ್ಕೇಶನ್ ಮಾಡ್ತೀವಿ. ಸೊ ಮೊದಲನೇದು ನೀವು ಆಲ್ರೆಡಿ ಎಲ್ಲಾ ಎಂಟ್ರಿಗಳನ್ನೂ ಮಾಡಿರ್ತೀರ. ಆ ಎಂಟ್ರೀಸ್ ಅಲ್ಲಿ ಸೆಕೆಂಡ್ ಸ್ಟೆಪ್ ವರ್ಗೀಕರಣ. ವರ್ಗೀಕರಣ ಅಂದ್ರೆ ಬೈಫರ್ಕೇಶನ್. ಸೊ ವಾಟ್ ಆಲ್ ದ ಟ್ರಾನ್ಸಾಕ್ಷನ್ಸ್ ಕಮ್ಸ್ ಅಂಡರ್ ಕ್ಯಾಶ್ ಅಂಡ್ ವಾಟ್ ಆಲ್ ದ ಟ್ರಾನ್ಸಾಕ್ಷನ್ಸ್ ಕಮ್ಸ್ ಅಂಡರ್ ಕ್ರೆಡಿಟ್. ಸೊ ಕ್ಯಾಶ್ ಟ್ರಾನ್ಸಾಕ್ಷನ್, ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ನ ಆ ತರ ಬೈಫರ್ಕೇಶನ್ ಮಾಡ್ಕೊಂತೀವಿ. ಅಂಡ್ ನೆಕ್ಸ್ಟ್ ಸ್ಟೆಪ್ ಇಸ್ ಮೋಸ್ಟ್ ಸ್ಟೆಪ್ ಇಸ್ ಸಮರೈಸಿಂಗ್ ದ ಟ್ರಾನ್ಸಾಕ್ಷನ್ ಅಂದ್ರೆ ಸಾರಾಂಶ. ಸೊ ಯಾವ ಒಂದು ವಹಿವಾಟುಗಳನ್ನು ಅಂದ್ರೆ ಯಾವ ಟ್ರಾನ್ಸಾಕ್ಷನ್ಸ್ ನೆಲ್ಲ ನಾವು ಎಂಟ್ರಿ ಮಾಡಿರ್ತೀವೋ ಸೊ ಅದೆಲ್ಲಾನು ಒಂದೇ ದಿನ ಐ ಮೀನ್ ಇಯರ್ ಎಂಡ್ ಅಲ್ಲಿ ಸೊ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಫೈನಾನ್ಷಿಯಲ್ ಅಕೌಂಟ್ ಅಥವಾ ಬ್ಯಾಲೆನ್ಸ್ ಶೀಟ್. ಅದಕ್ಕೂ ಮುಂಚೆ ಸ್ವಲ್ಪ ಟ್ರಯಲ್ ಬ್ಯಾಲೆನ್ಸ್ ನ ಪ್ರಿಪೇರ್ ಮಾಡ್ಕೊಂತೀವಿ, ಅಂದ್ರೆ ಸಮರೈಸ್ ಮಾಡ್ತೀವಿ. ಸೊ ಎಷ್ಟು ನಮ್ಗೆ ಕ್ರೆಡಿಟ್ ಬಂದಿದೆ, ಸೊ ಎಷ್ಟು ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್, ಎಷ್ಟು ಡೆಬಿಟ್ ಟ್ರಾನ್ಸಾಕ್ಷನ್ಸ್, ಹೋಗಿರೋಂಥ ಟ್ರಾನ್ಸಾಕ್ಷನ್ಸ್ ಎಷ್ಟು, ಬಂದಿರೋಂಥ ಟ್ರಾನ್ಸಾಕ್ಷನ್ಸ್ ಎಷ್ಟು, ಡಬಲ್ ಇಂಟ್ರೆಸ್ಟ್ ಸಿಸ್ಟಮ್ ಮುಖಾಂತರ ನಾವು ಸಾರಾಂಶ ಎಲ್ಲಾ ಟ್ರಾನ್ಸಾಕ್ಷನ್ಸ್ ನ ಸಮರೈಸ್ ಆದ ನಂತರ ಇಂಟರ್ಪ್ರೆಟ್ ಮೀನ್ಸ್ ವ್ಯಾಖ್ಯಾನಿಸಿಕೊಳ್ಳುವುದು. ಇಂಟರ್ಪ್ರೆಟ್ ದ ರಿಸಲ್ಟ್ಸ್ ಅಂದ್ರೆ ಸೊ ನಾವು ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು ಅಥವಾ P&L ಅಕೌಂಟ್ ಆಗಿರ್ಬೋದು, ಅದನ್ನ ನಾವು ಪ್ರಿಪೇರ್ ಮಾಡಿ ನಮ್ಗೆ ಒಂದು ಗೊತ್ತಾಗುತ್ತೆ. ಸೊ P&L ಅಕೌಂಟ್ ಪ್ರಿಪೇರ್ ಮಾಡೋದ್ರಿಂದ ಈ ವರ್ಷ ನಮ್ಗೆ ಪ್ರಾಫಿಟ್ ಆಯ್ತಾ ಅಥವಾ ಲಾಸ್ ಆಯ್ತಾ. ಸೊ ನಾವು ಯಾವ ಪ್ರಾಫಿಟ್ ಆರ್ ಲಾಸ್ ಅನ್ನೋದನ್ನ ನಾವು P&L ಅಕೌಂಟ್ ಇಂದ ತಿಳ್ಕೊಂಡ್ರೆ ಬ್ಯಾಲೆನ್ಸ್ ಶೀಟ್ ಇಂದ ವಿ ಕೇಮ್ ಟು ನೋ ದ ವಾಟ್ ಇಸ್ ಅ ಪೊಸಿಷನ್ ಆಫ್ ದ ಕಂಪನಿ.
ಸೊ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆಫ್ ದ ಕಂಪ್ನಿ ವಿ ಕ್ಯಾನ್ ಈಸಿಲಿ ರೆಕ್ಟಿಫೈ ಇಟ್. ಸೊ ಅದನ್ನ ವ್ಯಾಖ್ಯಾನಿಸುವುದು, ಇಂಟರ್ಪ್ರಿಟ್ ದ ರಿಸಲ್ಟ್ಸ್. ಸೊ ಅಂದ್ರೆ ಬಂದಿರೋ ರಿಸಲ್ಟ್ಸ್ನ ವಿ ಇಂಟರ್ಪ್ರಿಟ್, ವ್ಯಾಖ್ಯಾನಿಸ್ತೀವಿ. ಮೀನ್ಸ್ ನಾವು ಇವಾಗ ಈ ಕಂಪನಿಲಿ ಫ್ಯೂಚರ್ ಅಲ್ಲೂ ಕಂಟಿನ್ಯೂ ಮಾಡ್ತೀವಾ ಇಲ್ವಾ, ಅಥವಾ ನಮ್ಮ ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಡೆಟಾಸ್ ಸಾಲಗಾರರಿಗೆ ಪೇ ಮಾಡೋ ಸ್ಟೇಟಸ್ ಅಲ್ಲಿ ಇದೀವಾ ಇಲ್ವಾ, ಅಥವಾ ನಾವು ಕಂಪನಿ ಮುಂದೆ ರನ್ ಮಾಡೋ ಪರಿಸ್ಥಿತಿಲಿ ಇದೀವಾ ಇಲ್ವಾ. ಸೊ ಪ್ರತಿಯೊಂದೂ ಬೇಸ್ಡ್ ಆನ್ ದ ಸಾರಾಂಶ ಅಂದ್ರೆ ಸಮರೈಸೇಷನ್ ಮುಖಾಂತರ ಅಥವಾ ರಿಸಲ್ಟ್ ಮುಖಾಂತರ ನಾವು ಅನಲೈಸ್ ಮಾಡ್ತೀವಿ. ಸೊ ಅನಲೈಸ್ ಮಾಡೋದಕ್ಕೇನೆ ಇಂಟರ್ಪ್ರಿಟ್ ದ ರಿಸಲ್ಟ್ಸ್ ಅಂತ ಕರಿತೀವಿ. ಸೊ ಈ ಒಂದು 4 ಸ್ಟೆಪ್ಸ್, ಪ್ರಕ್ರಿಯೆ ಈ ಲೆಕ್ಕಪತ್ರದಲ್ಲಿ ಮುಖ್ಯವಾಗಿ ಅಬ್ಸರ್ವ್ ಮಾಡಬೇಕಾಗಿರುತ್ತೆ. ಸೊ ಇದನ್ನ ನಾವು ಬೇಸ್ ಆಗಿ ಇಟ್ಕೊಂಡೇನೆ ಈ ಅಕೌಂಟಿಂಗ್, ಫೈನಾನ್ಷಿಯಲ್ ಅಕೌಂಟಿಂಗ್ ಅನ್ನೋ ಚಾಪ್ಟರ್ನ ಅಥವಾ ನಾವು ಅಕೌಂಟಿಂಗ್ ಅನ್ನೋ ಪ್ರೋಸೆಸ್ ಅಲ್ಲೇನೆ ಮೇಜರ್ ಆಗಿ ಈ 4 ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಸೊ ನೆಕ್ಸ್ಟ್ ಬರೋದನ್ನೇ ಸೈಕಲ್, ಲೆಕ್ಕಪತ್ರ ಚಕ್ರ ಅಂತ ಕರಿಬಹುದು. ಸೊ ಸೈಕಲ್ ಅಲ್ಲಿ ಫಸ್ಟ್ ಹೇಳಿದ ಹಾಗೇನೆ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿದೆ. ಸೊ ಟ್ರಾನ್ಸಾಕ್ಷನ್ಸ್ ಅಂದ್ರೆ ವಿ ಆಲ್ರೆಡಿ ನೋ ದಟ್ ಇಟ್ಸ್ ಎ ಕ್ಯಾಶ್ ಟ್ರಾನ್ಸಾಕ್ಷನ್ ಆರ್ credit transactions or barter system or what kind of transaction. So totally ಒಂದು ಈವೆಂಟ್, ಒಂದು ಕಂಪನಿಯಲ್ಲಿ ಅದು ಮನಿಗೆ ಸಂಬಂಧಪಟ್ಟಿದ್ದು ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಪ್ರತಿಯೊಂದು ಚಟುವಟಿಕೆಗಳನ್ನು ನಾವು ಎಂಟ್ರಿ ಮಾಡ್ತೀವಿ. ಎಲ್ಲಿ ಎಂಟ್ರಿ ಮಾಡ್ತೀವಿ, ಹೇಗೆ ಎಂಟ್ರಿ ಮಾಡ್ತೀವಿ, ಹೌ ವಿ ಆರ್ ಗೋಯಿಂಗ್ ಟು ಬಿ ಎಂಟರ್ಡ್. ಸೊ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ಅಂತ ನಾನು ಫಸ್ಟ್ ಸ್ಟೆಪ್ ಅಲ್ಲೇನೆ ಹೇಳಿದೆ. ಸೊ ಅದನ್ನ ಹೇಳಿದ ಹಾಗೇನೆ ಸೊ ಹೌ ವಿ ಕ್ಯಾನ್ ಮೇಂಟೈನ್ ಅಂದ್ರೆ ದ ಫಸ್ಟ್ ಬುಕ್, ದ ಪ್ರೈಮರಿ ಬುಕ್ ಆಸ್ ಎ ಜರ್ನಲ್. ಸೊ ಜರ್ನಲ್ ಅನ್ನೋ ಟರ್ಮ್ ಇಂದ ರೆಕ್ಟಿಫೈ ಮಾಡ್ತೀವಿ. ಸೊ ಜರ್ನಲ್ ಅನ್ನೋ ಒಂದು ಬುಕ್ ಇಟ್ಸ್ ಅ ಪ್ರೈಮರಿ ಬುಕ್, ಇಟ್ಸ್ ಎ ಬೇಸಿಕ್ ಬುಕ್. ಅಂದ್ರೆ ಕ್ರೋನೋಲಾಜಿಕಲ್ ಆರ್ಡರ್ ಅಲ್ಲಿ, ಅಂದ್ರೆ ದಿನನಿತ್ಯ ಡೇ ವೈಸ್. ಸೊ ಒಂದು ಇಯರ್ ಅಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಮಾಡಬೇಕು ಅಂದ್ರೆ ಮಾರ್ಚ್ ಮಂತ್ ಅಲ್ಲಿ ಏನಾಯ್ತು, ಅಥವಾ ಏಪ್ರಿಲ್ ಮಂತ್ ಅಲ್ಲಿ ಏನಾಯ್ತು, ಅಥವಾ ಜೂನ್ ಮಂತ್ ಅಲ್ಲಿ ಏನಾಯ್ತು. ಸೊ ಪ್ರತಿ ತಿಂಗಳಲ್ಲೂ ಪ್ರತಿ ಡೇಟ್ ಅಲ್ಲೂ ಒಂದು ಆಕ್ಟಿವಿಟಿ ರನ್ ಆಗಿರುತ್ತೆ ಒಂದು ಬಿಸ್ನೆಸ್ ಅಲ್ಲಿ. ಸೊ ಆ ಒಂದು ಪ್ರತಿಯೊಂದು ಆಕ್ಟಿವಿಟೀಸ್ ನಾವು ಒಂದು ಜರ್ನಲ್ ಬುಕ್ ಅಲ್ಲಿ ಡೇ ಟು ಡೇ, ಅಂದ್ರೆ ಬುಕ್ ಕೀಪಿಂಗ್ ಅಂತಾನು ಹೇಳ್ತೀವಿ. ಸೊ ಅಲ್ಲಿ ಡೇ ಟು ಡೇ ಅಲ್ಲಿ ನಾವು ಡೇಟ್ ವೈಸ್ ಅಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದೆ. ಸೊ ಐ ರೈಟ್ ಇಟ್ ಆಸ್ ಎ ಪರ್ಚೇಸ್ಡ್ ಎ ಪ್ರಾಡಕ್ಟ್ ಆರ್ ಪರ್ಚೇಸ್ಡ್ ಎ ಮೆಷಿನರಿ. ಸೊ ಯಾವ್ದೊಂದು ಮೆಷಿನರಿ ಪರ್ಚೇಸ್ ಮಾಡಿದೆ. ಸೊ ಪರ್ಚೇಸ್ ನ ಕೊಂಡ್ಕೊಂಡಿದೀನಿ, ಅಮೌಂಟ್ ಎಷ್ಟು, ಯಾವ ದಿನ. ಸೊ ಹಾಗೇನೇನೆ ಸೇಲ್ ಮಾಡಿದೆ ಅಥವಾ ಯಾರಿಗಾದ್ರೂ ಸ್ಯಾಲ್ರಿ ಪೇ ಮಾಡಿದೆ, ಪೇಡ್ ಸ್ಯಾಲರಿ. ಸೊ ಅವಾಗ ನಾನು ಸಂಬಳ ಕೊಟ್ಟಿದ್ದೀನಿ. ಸೊ ಆ ಡೇಟು, ಸೊ ಆ ಅಮೌಂಟು, ಎಷ್ಟು ಅಮೌಂಟು, ಈ ರೀತಿ ದಿನ, ಆ ದಿನ ಏನ್ ನಡೆದಿದೆಯಾ ಈವೆಂಟು, ಆ ದಿನ ವಯಸ್ಸಲ್ಲಿ ಅಥವಾ ಪ್ರತಿ ದಿನನೂ ನಾವು ಮೇಂಟೈನ್ ಮಾಡೋ ಒಂದು ರೆಕಾರ್ಡ್ನ ಜರ್ನಲ್ ಅಂತ ಕರಿತೀವಿ. ಸೊ ಜರ್ನಲ್ ಆದ್ಮೇಲೆ ಲೆಡ್ಜರ್, ಪೋಸ್ಟಿಂಗ್ ಅಂತ ಹೇಳ್ಬೋದು ನಾವು ಇಲ್ಲಿ, ಖಾತಾ ಪುಸ್ತಕ ಅಂತ ಕರಿತೀವಿ. ಸೊ ಜರ್ನಲ್ ಪ್ರೈಮರಿ ಬುಕ್ ಆಯ್ತು ಅಂದ್ರೆ ಲೆಡ್ಜರ್ ಸೆಕೆಂಡರಿ ಬುಕ್. ನೀವು ಇಲ್ಲಿ ಕೇಳ್ಬೋದು, ಜರ್ನಲ್ ಅಲ್ಲೂ ಎಂಟ್ರಿ ಮಾಡಿ ಹಾಗೆ ಮತ್ತೆ ಲೆಡ್ಜರ್ ಅಲ್ಲೂ ಎಂಟ್ರಿ ಮಾಡೋ ಅವಶ್ಯಕತೆ ಇದೆಯಾ? ಆಬ್ವಿಯಸ್ಲಿ. ಸೊ ನಾವು ಎಂಟ್ರಿ ಮಾಡಲೇಬೇಕಾಗುತ್ತೆ. ವೈ? ಬಿಕಾಸ್ ಸೊ ಜರ್ನಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿದಿನನೂ ನೀವು ಎಂಟ್ರಿ ಮಾಡ್ತಾ ಇರ್ತೀರಾ. ಲೆಡ್ಜರ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಈಸಿಯಾಗಿ ಪ್ರತಿಯೊಂದು ಅಕೌಂಟ್ ಅನ್ನು ಓಪನ್ ಮಾಡಿ ಅಲ್ಲಿ ಅಕೌಂಟ್ ಕಂಪ್ಲೀಟ್ ರೆಕಾರ್ಡ್ಸ್ ನ ಮೇಂಟೈನ್ ಮಾಡ್ತೀವಿ. ಎಕ್ಸಾಂಪಲ್, ಇವಾಗ ನಾನು ಮಾರ್ಚ್ ಮಂತ್ ಅಲ್ಲಿ ಪರ್ಚೇಸ್ಡ್ ಮೆಷಿನರಿ 20,000. ಸೊ ನೆಕ್ಸ್ಟ್ ಅಗೇನ್ ಏಪ್ರಿಲ್ ಮಂತ್ ಅಲ್ಲಿ ಅಗೇನ್ ಐ ಪರ್ಚೇಸ್ಡ್ ಸಮ್ ಅದರ್ ಮೆಷಿನ್ 70,000. ಯಾವುದೋ ಮತ್ತೊಂದು ಮೆಷಿನ್ ನ ಪರ್ಚೇಸ್ ಮಾಡಿ, ಮೆಷಿನ್ ಬೇಡ, ಫರ್ನಿಚರ್ ಇಟ್ಕೊಳ್ಳಿ. ಫಸ್ಟ್ ಮಾರ್ಚ್ ತಿಂಗಳಲ್ಲಿ ಪರ್ಚೇಸ್ಡ್ ಫರ್ನಿಚರ್ 20,000. ಅಗೇನ್ ಏಪ್ರಿಲ್ ಮಂತ್ ಅಲ್ಲೂ ಪರ್ಚೇಸ್ಡ್ ಫರ್ನಿಚರ್ 10,000. ಸೊ ಹಾಗೆ ಹೋಗ್ತಾ ಹೋಗ್ತಾ ಅಗೇನ್ ಸೆಪ್ಟೆಂಬರ್ ಮಂತ್ ಅಲ್ಲಿ ಪರ್ಚೇಸ್ಡ್ ಫರ್ನಿಚರ್ 30,000. ಸೊ ಹಾಗೆ ನೆಕ್ಸ್ಟ್ ಹೋಗ್ತಾನೆ ರಿಟರ್ನ್ಡ್ ಫರ್ನಿಚರ್. ಸೊ ಏನ್ ಪರ್ಚೇಸ್ ಮಾಡಿದೀನೋ ಯಾವುದೋ ಒಂದು ಡೇಟ್ ಅಲ್ಲಿ ಪರ್ಚೇಸ್ ಮಾಡಿರೋ ಫರ್ನಿಚರ್ ನ ರಿಟರ್ನ್ ಮಾಡಿದೆ ಅಂತ ಇಟ್ಕೊಳ್ಳಿ. ಸೊ ರಿಟರ್ನ್ಡ್ ಫರ್ನಿಚರ್ 10,000 ಕಾಸ್ಟ್ ಅದನ್ನ ರಿಟರ್ನ್ ಮಾಡಿದೆ ಅಂತ ಇಟ್ಕೊಳ್ಳಿ. ಸೊ ಇವಾಗ ಇದು ಜರ್ನಲ್ ಬುಕ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ನಂಗೆ ಆ ಎಂಟ್ರಿ ಅಥವಾ ಅಮೌಂಟ್ ಚೆಕ್ ಮಾಡ್ಬೇಕು ಅಂದ್ರೆ ಮಾರ್ಚ್ ಮಂತ್ ಹೋಗ್ಬೇಕು, ಅಥವಾ ಏಪ್ರಿಲ್ ಮಂತ್ ಹೋಗ್ಬೇಕು, ಅಥವಾ ಸೆಪ್ಟೆಂಬರ್ ಮಂತ್. ಸೊ ಹುಡುಕ್ಬೇಕಾಗತ್ತೆ ಯಾವ ಮಂತ್ ಅಲ್ಲಿ ಏನಿದೆ. ಅದೇ ಲೆಡ್ಜರ್ ಪೋಸ್ಟಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾನು ಜಸ್ಟ್ ಮೆಷಿನರಿ ಅಕೌಂಟ್ ಅಥವಾ ಫರ್ನಿಚರ್ ಅಕೌಂಟ್ ಅಂತ ಓಪನ್ ಮಾಡ್ತು ಅಂದ್ರೆ ಸೊ ಮಾರ್ಚ್ ಮಂತ್ ಡೀಟೇಲ್, ಏಪ್ರಿಲ್ ಮಂತ್ ಡೀಟೇಲ್ಸ್ ಅಥವಾ ನಮಗೆ ಸೆಪ್ಟೆಂಬರ್ ಮಂತ್ ಎಲ್ಲಾನು ಒಂದೇ ಕಡೆ ಬಂದ್ಬಿಡತ್ತೆ.
ಸೊ ಫರ್ನಿಚರ್ ಯಾವಾಗ ಪರ್ಚೇಸ್ ಮಾಡಿದೆ, ಮಾರ್ಚ್ ಮಂತಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಏಪ್ರಿಲ್ ಮಂತಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಮತ್ತೆ ನಾನು ರಿಟರ್ನ್ ಮಾಡಿರೋದು ಸೆಪ್ಟೆಂಬರ್ ಮಂತಲ್ಲಿ ರಿಟರ್ನ್ ಮಾಡಿದ್ದೀನಿ. ಈ ಪ್ರತಿಯೊಂದು ಡೀಟೇಲನ್ನು ಲೆಡ್ಜರ್ ಪೋಸ್ಟಿಂಗ್ ಅಲ್ಲಿ ಈಸಿಯಾಗಿ ಕಾಣಿಸುತ್ತೆ. ಸೊ ಇದರಿಂದ ನಾವು ಲೆಡ್ಜರ್ ಖಾತಾ ಪುಸ್ತಕವನ್ನು ನಾವು ಸೆಕೆಂಡರಿ ಬುಕ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಹುಡುಕೋ ಅವಶ್ಯಕತೆ ಇರೋದಿಲ್ಲ. ಜರ್ನಲ್ ಬುಕ್ ಅಲ್ಲಿ ಆದ್ರೆ ಏನಾಗುತ್ತೆ, ಸೊ ಪ್ರತಿ ತಿಂಗಳು ಸರ್ಚ್ ಮಾಡಬೇಕು ಯಾವ ಅಕೌಂಟ್ ಎಷ್ಟು, ಏನಾಗಿದೆ, ಅಮೌಂಟ್ ಎಷ್ಟು ಅಂತ. ಬಟ್ ಲೆಡ್ಜರ್ ಅಕೌಂಟ್ ಅಲ್ಲಿ ಆ ತರ ಆಗಲ್ಲ. ಜರ್ನಲ್ ಅಲ್ಲಿ ಪ್ರತಿದಿನ ಮೇಂಟೈನ್ ಮಾಡೋದನ್ನ ಯಾವ್ಯಾವ್ದು ಬಂದಿರುತ್ತೋ ಅಕೌಂಟ್ಗಳು ಅದನ್ನ ಸಪರೇಟ್ ಆಗಿ ನಾವು ಲೆಡ್ಜರ್ ಪೋಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ಅವಾಗ ಒಂದು ವರ್ಷದಲ್ಲಿ ಪೂರ್ತಿ ಫರ್ನಿಚರ್ ಅಕೌಂಟ್ ಓಪನ್ ಮಾಡ್ತೀವಿ ಅಂತಂದ್ರೆ ನೀವು ಮಂತ್ ಯಾವ ಮಂತ್ ಅಲ್ಲಿ ಏನೇನು ಎಂಟ್ರಿ ಆಗಿದೆಯೋ ಎಲ್ಲಾನು ನಮ್ಗೆ ಲೆಡ್ಜರ್ ಅಲ್ಲಿ ಸಿಗುತ್ತೆ. ಸೊ ಇದು ಸೆಕೆಂಡ್ ಬುಕ್ ಅಂತ ಕರಿತೀವಿ. ಆಫ್ಟರ್ ಲೆಡ್ಜರ್ ಅಕೌಂಟ್ ವಿ ಆರ್ ಮೂವಿಂಗ್ ಟು ದ ಟ್ರಯಲ್ ಬ್ಯಾಲೆನ್ಸ್. ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸಮತೋಲನ. ಅಂದ್ರೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಏನು ಅಂದ್ರೆ ನಾವು ಲಿಸ್ಟ್ ಆಫ್ ಯಾವ್ದಾವ್ದು ಕ್ರೆಡಿಟ್ ಆಗಿರುತ್ತೆ, ಯಾವ್ದಾವ್ದು ಡೆಬಿಟ್ ಆಗಿರುತ್ತೆ, ಆಲ್ ಐಟಮ್ಸ್. ಸೊ ಎಲ್ಲಾ ತರದ ಐಟಮ್ಸ್ ಕ್ರೆಡಿಟ್ ಬ್ಯಾಲೆನ್ಸ್ ಅಂಡ್ ಡೆಬಿಟ್ ಬ್ಯಾಲೆನ್ಸ್ ಇಡೀ ವರ್ಷದ್ದು ಏನಾಗಿರುತ್ತೋ ನಾವು ಇಂಟರ್ನಲ್ ಅಲ್ಲಿ ಆಡಿಟ್ ತರ ನಾವು ಮಾಡ್ಕೊಂತೀವಿ. ಸೊ ಅಂದ್ರೆ ನಾವು ಎಷ್ಟು ಕ್ರೆಡಿಟ್ ಆಗಿದೆ, ಎಷ್ಟು ಡೆಬಿಟ್ ಆಗಿದೆ ಬಿಸ್ನೆಸ್ಗೆ, ಸೊ ಅದನ್ನಷ್ಟು ನಾವು ಇಂಟರ್ನಲ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿ ಸೊ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಟ್ರಯಲ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಇದು ನಮಗೆ ಮೋಸ್ಟ್ ಫೌಂಡೇಶನ್ ಫಾರ್ ಪ್ರಿಪೇರಿಂಗ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದಕ್ಕೆ ಈ ಟ್ರಯಲ್ ಬ್ಯಾಲೆನ್ಸ್ ನಮಗೆ ಸುಮಾರು ಹೆಲ್ಪ್ ಅಂತ ಮಾಡುತ್ತೆ. ಸೊ ಟ್ರಯಲ್ ಬ್ಯಾಲೆನ್ಸ್ ಆಗಿದ ತಕ್ಷಣ ನೆಕ್ಸ್ಟ್ ಆ ವರ್ಷದಲ್ಲಿ ನಾವು ಮೇಜರ್ ಆಗಿ ನೋಡ್ಬೇಕಾಗಿರೋದೇನು, ಆ ವರ್ಷದಲ್ಲಿ ನಮ್ಗೆ ಪ್ರಾಫಿಟ್ ಆಗಿದ್ಯಾ, ಲಾಸ್ ಆಗಿದ್ಯಾ. ಸೊ ಒಂದು ಕಳೀತು. ಸೊ ವರ್ಷದ ಕೊನೆಯಲ್ಲಿ ನಮ್ಗೆ ಬಿಸ್ನೆಸ್ ಅಲ್ಲಿ ನಮ್ಗೆ ಪ್ರಾಫಿಟ್ ಆಗಿದೆಯಾ, ಲಾಸ್ ಆಗಿದೆಯಾ ಅಂತ ನೋಡೋದಕ್ಕೆ ನಾವು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ಟ್ರೇಡಿಂಗು ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ, ಸೊ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆಲ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನ, ಅಂದ್ರೆ ಒಂದು ಕಂಪನಿಗೆ ಡೈರೆಕ್ಟ್ ಆಗಿ ಯಾವ್ದು ಬೇಕಾಗಿರುತ್ತೋ, ಡೈರೆಕ್ಟ್ ಪರ್ಚೇಸಸ್ ಆಗಿರ್ಬಹುದು ಅಥವಾ ಡೈರೆಕ್ಟ್ ಸೇಲ್ ಆಗಿರ್ಬಹುದು, ಓಪನಿಂಗ್ ಸ್ಟಾಕ್ ಆಗಿರ್ಬಹುದು, ಕ್ಲೋಸಿಂಗ್ ಸ್ಟಾಕ್ಸ್ ಆಗಿರ್ಬಹುದು, ಈ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನೆಲ್ಲ ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ದಟ್ ಅದು ಆಲ್ಮೋಸ್ಟ್ ಮ್ಯಾಂಡೇಟರಿ ಆಗೋಗಿರುತ್ತೆ ಪ್ರತಿ ವರ್ಷ. ಸೊ ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಈ ವರ್ಷ ಇರುತ್ತೆ, ನೆಕ್ಸ್ಟ್ ಇಯರ್ ಇರೋದಿಲ್ಲ. ಸೊ ಇವಾಗ ಕಮಿಷನ್ ನಾನು ಈ ವರ್ಷ ರಿಸೀವ್ ಮಾಡಿರ್ತೀನಿ, ನೆಕ್ಸ್ಟ್ ಇಯರ್ ಕಮಿಷನ್ ಇರೋದಿಲ್ಲ. ಈ ವರ್ಷ ಇಂಟ್ರೆಸ್ಟ್ ನ ತಗೊಂಡಿರ್ತೀನಿ, ನನಗೆ ಬರೋ ವರ್ಷ ನನಗೆ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಈ ವರ್ಷ ನನಗೆ ಬ್ಯಾಡ್ ಡೇಟ್ಸ್ ಇರುತ್ತೆ. ಐ ಥಿಂಕ್ ಬ್ಯಾಡ್ ಡೇಟ್ಸ್ ಅಂದ್ರೆ ಡೇಟ್ಸ್ ಅಂದ್ರೆ ನನಗೆ ಸಾಲ ಕೊಡ್ಬೇಕಾಗಿರುತ್ತೆ, ಸೊ ಯಾರೋ ಒಬ್ರು ಕೊಟ್ಟಿರೋದಿಲ್ಲ. ಸೊ ಇರ್ರಿಕವರಬಲ್ ಅಮೌಂಟ್, ನಮ್ಗೆ ಹಣ ವಾಪಸ್ ಬಂದಿರೋದಿಲ್ಲ, ಅದನ್ನ ನಾವು ಬ್ಯಾಡ್ ಡೇಟ್ಸ್ ಅಂತ ಕರಿತೀವಿ. ಸೊ ಈ ವರ್ಷ ಇರುತ್ತೆ, ಬರೋ ವರ್ಷ ಇರೋದಿಲ್ಲ. ಈ ತರದನ್ನೆಲ್ಲ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಈ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ನೆಲ್ಲಾನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಲ್ಲಿ ಹಾಕ್ತೀವಿ. ಸೊ ಇವಾಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಆದ್ಮೇಲೆ ನಮಗೆ ಕೊನೆಗೆ ಗೊತ್ತಾಗುತ್ತೆ ಈ ವರ್ಷ ನಮ್ಗೆ ಲಾಭ ಆಗಿದ್ಯಾ, ನಷ್ಟ ಆಗಿದ್ಯಾ. ಸೊ ನಾವು ಮಾಡಿರೋ ಒಂದು ಬಿಸ್ನೆಸ್ ಅಲ್ಲಿ ನಮ್ಗೆ ಎಷ್ಟು ಲಾಭ ಆಗಿದೆ, ಎಷ್ಟು ನಷ್ಟ ಆಗಿದೆ ಅನ್ನೋದು ನಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ಗೊತ್ತಾಗುತ್ತೆ. ಸೊ ಇದಾದ ನಂತರ ನೆಕ್ಸ್ಟ್ ಪ್ರಿಪೇರ್ ಮಾಡೋದೇ ನಾವು ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮೇಜರ್ ಆಗಿ ನಾವು ಇಡೀ ಕಂಪ್ನಿ ಆ ವರ್ಷದ ಅಲ್ದಿರಾ ಇಡೀ ಕಂಪ್ನಿ ಫುಲ್ ಚರಿತ್ರೆ, ಅಂದ್ರೆ ಏನೇನ್ ಅಸೆಟ್ಸ್ ಇದೆ, ಏನೇನ್ ಲ್ಯಾಬಿಲಿಟಿ, ಯಾರ್ಯಾರಿಗೆ ಸಾಲ ಕೊಡ್ಬೇಕು, ನಮ್ಮ ಕಂಪ್ನಿ ಏನೇನ್ ಅಸೆಟ್ಸ್ ಇದೆ ಎಲ್ಲ ಫುಲ್ಲು ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮಾಡ್ತೀವಿ. ಅದಕ್ಕೆ ಬ್ಯಾಲೆನ್ಸ್ ಶೀಟ್ ನ ನಾವು ಅಕೌಂಟ್ ಅಂತ ಕರೆಯಲ್ಲ, ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಸೊ ಏನಕ್ಕೆ ಅಂದ್ರೆ ಅಲ್ಲಿ ಫುಲ್ ಎಲ್ಲಾ ತರದ ಅಸೆಟ್ಸ್ ಬರುತ್ತೆ, ಇಡೀ ಕಂಪ್ನಿ ಇದೇನೆ ಅಸೆಟ್ಸ್ ಎಷ್ಟಿದೆ, ಇನ್ ಕೇಸ್ ಏನಾದ್ರು ಕಂಪ್ನಿ ಮುಚ್ಚೋದ್ರೂ ನಾವು ಸೇಲ್ ಮಾಡ್ಬೋದಾ, ಅಸೆಟ್ ಸೇಲ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ, ಅಥವಾ ಸಾಲಗಾರರು ಎಷ್ಟಿದ್ದಾರೆ, ಕ್ರೆಡಿಟ್ ಲೈಬಿಲಿಟಿ ಸೈಡ್ ಅಲ್ಲಿ ಎಷ್ಟು ಜನಕ್ಕೆ ನಾವು ಸಾಲ ಕೊಡ್ಬೇಕು, ಬ್ಯಾಂಕ್ ಅವ್ರಿಗೆ ಕೊಡ್ಬೇಕಾ, ಕ್ರೆಡಿಟರ್ಸ್ ಇರ್ತಾರ, ಸೊ ಎಷ್ಟು ಜನಕ್ಕೆ ಪೇ ಮಾಡಬೇಕು, ಪ್ರತಿಯೊಂದು ಡೀಟೇಲ್ ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಿಗುತ್ತೆ. ಸೊ ಈ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದ್ರಿಂದ ನಾವು ಈಸಿಯಾಗಿ ಕಂಪ್ನಿನ ಅನಲೈಸ್ ಮಾಡ್ಬೋದು. ಸೊ ಈ ಕಂಪ್ನಿ ಮುಂದೆ ಕೂಡ ಇರುತ್ತಾ ಇಲ್ವಾ, ಆಫ್ಟರ್ ನೆಕ್ಸ್ಟ್ ಫ್ಯೂ ಇಯರ್ಸ್ ಅಥವಾ ಮುಂದೆ ಬರೋ ವರ್ಷದಲ್ಲಿ ಈ ಕಂಪ್ನಿ ರನ್ ಆಗುತ್ತಾ ಆಗಲ್ವಾ, ಸೊ ಅಥವಾ ನಾವು ಮೇಂಟೈನ್ ಮಾಡ್ಬೋದಾ, ಕಾಂಪಿಟೇಷನ್ ಕೊಡ್ಬೋದಾ ಬೇರೆ ಕಂಪ್ನಿಗಳಿಗೆ. ಸೊ ಪ್ರತಿಯೊಂದನ್ನು ನಾವು ಅನಲೈಸ್ ಮಾಡೋದೇನೆ, ಪರ್ಫಾರ್ಮೆನ್ಸ್ ನೋಡೋದೇನೆ ಬ್ಯಾಲೆನ್ಸ್ ಶೀಟ್ ಮುಖಾಂತರ. ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ಪ್ರಾಫಿಟ್ ಬಂದಿರುತ್ತೆ, ಸೊ ಅಥವಾ ಪ್ರಾಫಿಟ್ ಬಂದಿರುತ್ತೆ ಬಟ್ ಪರ್ಫಾರ್ಮೆನ್ಸ್ ಅಂದ್ರೆ ಗ್ರೋನ್ ಅಪ್ ಆಗಿರೋದಿಲ್ಲ, ಬ್ಯಾಲೆನ್ಸ್ ಶೀಟ್ ಒಂಚೂರು ಕೂಡ ಗ್ರೋನ್ ಅಪ್ ಆಗಿರೋದಿಲ್ಲ. ಸೊ ಅವಾಗಲೂ ನಮ್ಗೆ ಪ್ರಾಬ್ಲಮ್ ಇರುತ್ತೆ. ಪ್ರಾಫಿಟ್ ಬಂದಿದೆ ಅಂತ ನಾವು ನೆಗ್ಲೆಕ್ಟ್ ಮಾಡಂಗಿಲ್ಲ, ಸೊ ಬ್ಯಾಲೆನ್ಸ್ ಶೀಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಒಂದು ಅಕೌಂಟಿಂಗ್ ಸೈಕಲ್, ಒಂದು ಟ್ರಾನ್ಸಾಕ್ಷನ್ ಇಂದ ಹಿಡಿದು ಬ್ಯಾಲೆನ್ಸ್ ಶೀಟ್ ವರ್ಗು ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಬರೋದೇನೆ
ಅಕೌಂಟ್ ಪ್ರಿಪೇರ್ ಮಾಡಬೇಕು ಅಂದಾಗ ಸೊ ಜರ್ನಲ್ ಅಂತ ನಾನು ಹೇಳಿದೆ ದ ಫಸ್ಟ್ ಪ್ರೈಮರಿ ಬುಕ್. ಸೊ ಸೈಕಲ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಅನ್ನೋದೇನು ಅನ್ನೋದು ನಮಗೆ ಗೊತ್ತಾಗಿದೆ. ಸೊ ಅದ್ರಲ್ಲಿ ಫಸ್ಟ್ ಜರ್ನಲ್ ಬುಕ್ ಅನ್ನಲ್ಲ, ಆ ಜರ್ನಲ್ ಬುಕ್ ಅಲ್ಲಿ ಸೊ ಯಾವ ತರ ಎಂಟ್ರಿ ಮಾಡ್ತೀವಿ, ಹೇಗೆ ಎಂಟ್ರಿ ಮಾಡ್ತೀವಿ, ಯಾವ ಬೇಸ್ ಮೇಲೆ ಎಂಟ್ರಿ ಮಾಡ್ತೀವಿ, ಫಾರ್ಮ್ಯಾಟ್ ಅಂತ ಕರಿತೀವಿ. ಸೊ ಫಾರ್ಮ್ಯಾಟ್ ಅಲ್ದಿರಾ ಹೌ ವಿ ಕ್ಯಾನ್ ಬೈಫರ್ಕೇಟ್, ನಾವು ಯಾವಾಗ್ಲೇನೆ ಹೇಳ್ದಂಗೆ ಅಕೌಂಟ್ ಅಂತ ಹೇಳಿದೆ. ಆ ಅಕೌಂಟ್ಗಳನ್ನ ಎಷ್ಟೋ ತರದ ಅಕೌಂಟ್ಗಳು ಇರುತ್ತೆ. ಇವಾಗ ನಾನು ಮೆಷಿನರಿ ಅಕೌಂಟ್ ಅಂದೆ, ಫರ್ನಿಚರ್ ಅಕೌಂಟ್ ಅಂದೆ, ಸೊ ಅಥವಾ ಇವಾಗ ಪರ್ಸನ್ ನೇಮ್ ಬರುತ್ತೆ. ಇವಾಗ ನನ್ನ ಹೆಸರು ರೂಪಾ ಅಕೌಂಟ್ ಅಂತ ಹೇಳ್ಬೋದು, ಅಥವಾ ಒಂದು ಕಂಪ್ನಿ ಹೆಸರು ಅಥವಾ ಕಂಪ್ನಿ ನೇಮ್ ಹೇಳ್ಬೋದು. ಸೊ ABC ಕಂಪನಿ, ಸೊ ABC ಅಕೌಂಟ್, ಕಂಪ್ನಿ ನೇಮ್ ಅಕೌಂಟ್ ಅಂತ ಹೇಳ್ಬೋದು. ಸೊ ಈ ತರ ಕಂಪ್ನಿ ಇದು ನೇಮ್ಸ್ಗಳು ಈ ತರ ಬರ್ತಲ್ಲ, ಹೌ ವಿ ಕ್ಯಾನ್ ಬೈಫರ್ಕೇಟ್. ಸೊ ಯಾವ ರೀತಿ ನಾವು ಖಾತೆಗಳನ್ನ ಅಂದ್ರೆ ಅಕೌಂಟ್ ಅಂದ್ರೆ ಖಾತೆಗಳನ್ನ ಯಾವ ರೀತಿ ನಾವು ಬೈಫರ್ಕೇಶನ್ ಮಾಡ್ತೀವಿ ಅಂದ್ರೆ ವರ್ಗೀಕರಣ, ಸೊ ಕ್ಲಾಸಿಫೈಡ್ ಮಾಡ್ತೀವಿ ಅಂದ್ರೆ ಮೇಜರ್ ಆಗಿ ನಾವು 2 ಕ್ಯಾಟಗರಿಯಲ್ಲಿ ತಗೊಂತೀವಿ. ಒಂದು ಪರ್ಸನಲ್ ಅಕೌಂಟ್ ಆಗಿರ್ಬೋದು, ಇನ್ನೊಂದು ಇನ್ಪರ್ಸನಲ್ ಅಕೌಂಟ್, ವೈಯಕ್ತಿಕ ಖಾತೆ ಅಥವಾ ವೈಯಕ್ತಿಕವಲ್ಲದ ಖಾತೆ. ಸೊ ವೈಯಕ್ತಿಕ ಖಾತೆಯಲ್ಲಿ ಏನಂದ್ರೆ ಪರ್ಸನಲ್ ಅಕೌಂಟ್ ಅಂದ್ರೆ ಪರ್ಸನ್ ರೆಪ್ರೆಸೆಂಟ್ ಮಾಡೋ ಅಕೌಂಟ್ ನಲ್ಲ ಪರ್ಸನಲ್ ಅಕೌಂಟ್ ಅಂತ ಹೇಳ್ತೀನಿ ಸಿಂಪಲ್ ಆಗಿ. ಇವಾಗ ಪರ್ಸನ್ಸ್ ರೆಪ್ರೆಸೆಂಟ್ ಅಂದ್ರೆ ಇವಾಗ ನನ್ನ ಹೆಸರು ಜೊತೆ ಹೇಳ್ತು ಅಂದ್ರೆ ಅದು ಪರ್ಸನಲ್ ಅಕೌಂಟ್, ರೂಪಾಸ್ ಅಕೌಂಟ್, ಕೃಷ್ಣಾಸ್ ಅಕೌಂಟ್. ಸೊ ಅಥವಾ ಯಾವ್ದಾದ್ರು ಒಂದು ಪರ್ಸನ್ ನೇಮ್ ಹೇಳಿತ್ತು, ಅವ್ರ ಅಕೌಂಟ್ ಅವ್ರ ಹೆಸರಲ್ಲಿ ಓಪನ್ ಆಯ್ತು ಅಂತ ಅಕೌಂಟ್ನೆಲ್ಲ ನಾನು ಪರ್ಸನಲ್ ಅಕೌಂಟ್ ಅಂತ ಕರಿಬಹುದು. ಅದೇ ಒಂದು ಕಂಪನಿ ಹೆಸರು, ಇನ್ಸ್ಟಿಟ್ಯೂಷನ್ ನೇಮ್, ಸೊ ಅಥವಾ ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಷನ್ ನೇಮ್ ಅಲ್ಲಿ ಯಾವ್ದೋ ಅಕೌಂಟ್ ಓಪನ್ ಆಯ್ತು ಅಂದ್ರೆ ಅಂತ ಅಕೌಂಟ್ನೆಲ್ಲ ನಾವು ಆರ್ಟಿಫಿಷಿಯಲ್ ಪರ್ಸನಲ್ ಅಕೌಂಟ್ ಅಂತ ಕರಿತೀವಿ. ಸೊ ಮೇಜರ್ ಆಗಿ ಇವಾಗ ಒಂದು ನೇಮ್ ಹೆಸರು ಮುಖಾಂತರ ಯಾವ್ದಾದ್ರು ಒಂದು ವ್ಯಕ್ತಿಯ ಹೆಸರಾಗಿರ್ಬೋದು, ಅವ್ರ ಹೆಸರು ಮುಖಾಂತರ ಓಪನ್ ಮಾಡೋ ಅಕೌಂಟ್ಗಳನ್ನೆಲ್ಲ ಪರ್ಸನಲ್ ಅಕೌಂಟ್ ಅಂತ ಕರೆದ್ರೆ, ಒಂದು ಇನ್ಸ್ಟಿಟ್ಯೂಷನ್ ಯಾವ್ದಾದ್ರು ಒಂದು ಸಂಸ್ಥೆಯ ಹೆಸರುಗಳ ಮುಖಾಂತರ ಓಪನ್ ಮಾಡೋ ಅಕೌಂಟ್ ಅನ್ನ ನಾವು ಆರ್ಟಿಫಿಷಿಯಲ್ ಪರ್ಸನಲ್ ಅಕೌಂಟ್ ಅಂತ ಕರಿತೀವಿ. ಸೊ ಮತ್ತೊಂದು ಕಡೆ ಬಂದ್ರೆ ಇಂಪರ್ಸನಲ್ ಅಕೌಂಟ್. ಇಂಪರ್ಸನಲ್ ಅಕೌಂಟ್ ವ್ಯಕ್ತಿಗತವಲ್ಲದ ಅಂದ್ರೆ ಇಲ್ಲಿ ಯಾವ ಒಂದು ಪರ್ಸನ್ ಅನ್ನ ರೆಪ್ರೆಸೆಂಟ್ ಮಾಡಲ್ಲ. ಸೊ ಯಾವ ಒಂದು ಪರ್ಸನ್ ರೆಪ್ರೆಸೆಂಟ್ ಮಾಡಿಲ್ಲದಂತಹ ಅಕೌಂಟ್ ಅನ್ನ ನಾವು ಇಂಪರ್ಸನಲ್ ಅಕೌಂಟ್ ಅಂತ. ಯಾವ್ದಿರಬಹುದು, ಇಲ್ಲಿ ಪರ್ಸನ್ನೇ ರೆಪ್ರೆಸೆಂಟ್ ಆಗಿಲ್ದಂಗೆ ನಾನು ಆಗ್ಲೇ ಹೇಳ್ದಂಗೆನೆ ಫರ್ನಿಚರ್ ಅಕೌಂಟ್ ಆಗಿರ್ಬೋದು, ಮೆಷಿನರಿ ಅಕೌಂಟ್ ಆಗಿರ್ಬೋದು, ಬಿಲ್ಡಿಂಗ್ ಅಕೌಂಟ್ ಆಗಿರ್ಬೋದು. ಸೊ ಅಂದ್ರೆ ಬಿಲ್ಡಿಂಗ್ ಅಕೌಂಟ್, ಫರ್ನಿಚರ್ ಅಕೌಂಟ್, ಇವೆಲ್ಲ ನಾವು ಏನಂತ ಕರಿತೀವಿ ಕಂಪ್ನಿಯಲ್ಲಿ. ಸೊ ಇದೆಲ್ಲ ನಮ್ಗೆ ಕಂಪ್ನಿಗೆ ಒಂದು ಲಾಭ ಅಂದ್ರೆ ಒಂದು ಅಸೆಟ್ ಅಂತ ಹೇಳ್ಬೋದಲ್ವಾ. ಸೊ ಅಸೆಟ್ಗಳನ್ನೆಲ್ಲ ನಾವು ಇಂಪರ್ಸನಲ್ ಅಕೌಂಟ್ ಅಲ್ಲಿ ಹಾಕ್ತೀವಿ. ಸೊ ಇಲ್ಲಿ ಅಗೇನ್ ಮತ್ತೆ ಏನ್ ಮಾಡ್ತೀವಿ ಅಂದ್ರೆ ಇಂಪರ್ಸನಲ್ ಅಕೌಂಟ್ ಅಲ್ಲಿ 2 ಕ್ಯಾಟಗರಿ ಆಗಿ ತೋರಿಸ್ತೀವಿ. ಒಂದು ರಿಯಲ್ ಅಕೌಂಟ್, ಮತ್ತೊಂದು ನಾಮಿನಲ್ ಅಕೌಂಟ್. ಈ ಎರಡಕ್ಕೂ ಇರೋ ಡಿಫ್ರೆನ್ಸ್ ನ ತಿಳ್ಕೊಬೇಕು. ಸೊ ಸಾಮಾನ್ಯವಾಗಿ ರಿಯಲ್ ಅಕೌಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕಂಪ್ನಿಗೆ ಆಗೋ ಅಸೆಟ್ಗಳನ್ನೆಲ್ಲ ನಾವು ರಿಯಲ್ ಅಕೌಂಟ್ ಅಂತ ಕರಿತೀವಿ. ಸೊ ಈ ರಿಯಲ್ ಅಕೌಂಟ್ ಅಲ್ಲಿ ಯಾವ್ದು ಈ ಫರ್ನಿಚರ್ ಆಗಿರ್ಬೋದು, ಅಸೆಟ್ಗಳೆಲ್ಲ ಯಾವ್ದು ಕಂಪ್ನಿಗೆ ಅಂದ್ರೆ ಈ ಫರ್ನಿಚರ್, ಬಿಲ್ಡಿಂಗ್, ಮೆಷಿನರೀಸ್, ಸೊ ಸ್ಟಾಕ್ಸ್, ಕ್ಯಾಶ್. ಸೊ ಕ್ಯಾಶ್ ಆಲ್ಸೋ ಬಿ ಒನ್ ಆಫ್ ದ ಅಸೆಟ್ ಫಾರ್ ದ ಕಂಪನಿ. ಸೊ ಇದೆಲ್ಲಾನು ನಾವು ರಿಯಲ್ ಅಕೌಂಟ್ ಅಂತ ಟ್ರೀಟ್ ಮಾಡಬಹುದು. ಸೊ ನಾಮಿನಲ್ ಅಕೌಂಟ್ ಅಂದ್ರೆ ಏನು? ಸೊ ನಾಮಿನಲ್ ಅಕೌಂಟ್ ಅಂದ್ರೆ ಯಾವ ಒಂದು ಅಕೌಂಟ್ ನಮ್ಗೆ ಎಕ್ಸ್ಪೆನ್ಸಸ್ ಆಗುತ್ತೆ ಅಥವಾ ಇನ್ಕಮ್ ಆಗುತ್ತೆ ಆ ಒಂದು ಯಾವ್ದು ಎಕ್ಸಾಂಪಲ್ ಅಂದ್ರೆ ಇವಾಗ ಸ್ಯಾಲ್ರಿ, ನಾನು ಇವಾಗ ಸಂಬಳ ಕೊಡ್ಬೇಕು ವರ್ಕರ್ಸ್ಗೆ, ಸಂಬಳ ಕೊಡ್ಬೇಕು ಅಂದ್ರೆ ದುಡ್ಡು ಹೋಗ್ತಾ ಇದೆ. ಸೊ ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿ, ಅಂದ್ರೆ ಬಿಸ್ನೆಸ್ ಎಂಟಿಟಿ ವೈಸ್ ಇಂದ ಯೋಚನೆ ಮಾಡಿದ್ರೆ, ನಾವು ಬಿಸ್ನೆಸ್ ಕಡೆಯಿಂದ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಸಂಬಳ ಕೊಡೋರಿಗೆ ದುಡ್ಡು ಹೋಗ್ತಾ ಇದೆ ಅಂದ್ರೆ ಅದು ನಮ್ಗೆ ಖರ್ಚಾಗ್ತಾ ಇದೆ. ಸೊ ಇಟ್ ಇಸ್ ಪೇಡ್, ಇಟ್ಸ್ ಎನ್ ಎಕ್ಸ್ಪೆನ್ಸಸ್ ಅಂತ ನಾನು ಹೇಳ್ಬೋದು. ಅದೇ ನಾನು ಒಂದು ಇಂಟ್ರೆಸ್ಟ್, ಕಮಿಷನ್, ರಿಸೀವ್ಡ್, ಪೇನೂ ಆಗ್ಬೋದು, ರಿಸೀವ್ಡ್ ಆಗ್ಬೋದು. ನಮ್ಗೆ ಇಂಟ್ರೆಸ್ಟ್ ನಾವು ಪೇ ಮಾಡ್ಬೋದು ಬಿಸ್ನೆಸ್ ಕೂಡ ಅಥವಾ ಬಿಸ್ನೆಸ್ಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಸ್ಯಾಲ್ರಿ, ವೇಜಸ್, ರೆಂಟ್, ಸೊ ಕಮಿಷನ್, ಇಂಟ್ರೆಸ್ಟ್, ಈ ತರದ ಒಂದು ಎಕ್ಸ್ಪೆನ್ಸ್ ಆಗೋ ಚಾನ್ಸಸ್ ಇರುತ್ತೆ ಬಿಸ್ನೆಸ್ಗೆ, ಇನ್ಕಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಎಕ್ಸ್ಪೆನ್ಸಸ್, ಇನ್ಕಮ್ ಆಗೋ ಚಾನ್ಸಸ್ ಇರೋ ಅಂತ ಅಕೌಂಟ್ ಎಲ್ಲ ನಾವು ಏನಂತ ಕರಿತೀವಿ ಅಂದ್ರೆ ನಾಮಿನಲ್ ಅಕೌಂಟ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಇದು ಮೇಜರ್ ಆಗಿ ನಾವು ತಲೆಯಲ್ಲಿ ಇಟ್ಕೊಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಒಂದು ಅಕೌಂಟ್ ಪ್ರಿಪೇರ್ ಮಾಡ್ಬೇಕಾದ್ರೆ, ಜರ್ನಲ್ ಎಂಟ್ರೀಸ್ ಪ್ರಿಪೇರ್ ಮಾಡ್ಬೇಕಾಗುತ್ತೆ ಅಥವಾ ಲೆಜರ್ ಪೋಸ್ಟಿಂಗ್ ಮಾಡ್ಬೇಕಾದ್ರೆ ಯಾವ ಅಕೌಂಟ್ ಯಾವ್ದಕ್ಕೆ ಸೂಕ್ತ ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೇಕು. ಈಗ ಮೆಷಿನರಿ ಅಕೌಂಟ್ ಓಪನ್ ಮಾಡ್ತೀವಿ ಅಂದ್ರೆ ಮೆಷಿನರಿ ಅಕೌಂಟ್ ಯಾವ್ದ್ರದ್ದು ರಿಯಲ್ ಅಕೌಂಟ್ ಅಲ್ಲಿ ಬರುತ್ತೆ. ಸೊ ರಿಯಲ್ ಅಕೌಂಟ್ ಅಂದ್ರೆ ಯಾವ ರೂಲ್ ಅಪ್ಲೈ ಮಾಡ್ಬೇಕು? ಸೊ ಇಲ್ಲಿ ಪ್ರತಿಯೊಂದಕ್ಕೂ ರೂಲ್ಸ್ ಅನ್ನೋದು ಇರುತ್ತೆ.
ಪರ್ಸನಲ್ ಅಕೌಂಟ್ ಆದ್ರೆ ಏನಾಗುತ್ತೆ ಅಂದ್ರೆ ಡೆಬಿಟ್ ಆಲ್ವೇಸ್ ರಿಸೀವಿಂಗ್. ಸೊ ಡೆಬಿಟ್ ಏನಾಗುತ್ತೆ, ರಿಸೀವ್ಡ್ ಆಗುತ್ತೆ. ಕ್ರೆಡಿಟ್ ಆಲ್ವೇಸ್ ಗಿವರ್. ಸೊ ಅದೇನೇ ರಿಯಲ್ ಅಕೌಂಟ್ ಆದ್ರೆ ಏನಾಗುತ್ತೆ, ಡೆಬಿಟ್ ಆಲ್ವೇಸ್ ವಾಟ್ ಕಮ್ಸ್ ಇನ್, ಅಂದ್ರೆ ಏನ್ ನಮಗ್ ಬರುತ್ತೆ. ಅಂದ್ರೆ ಫರ್ನಿಚರ್ ಬರ್ತಿದ್ಯಾ ಕಂಪ್ನಿಗೆ, ಡೆಬಿಟ್ ಹಾಕ್ತಿವಿ. ಸೊ ಫರ್ನಿಚರ್ ಹೋಗ್ತಾ ಇದೆಯಾ, ಕ್ರೆಡಿಟ್ ಹಾಕ್ತಿವಿ. ವಾಟ್ ಗೋಸ್ ಔಟ್, ಸೊ ಕ್ರೆಡಿಟ್ ರೆಪ್ರೆಸೆಂಟೆಡ್ ಬೈ ವಾಟ್ ಗೋಸ್ ಔಟ್. ಆಚೆ ಹೋಗ್ತಾ ಇದೆಯಾ, ನಾವು ಸೇಲ್ ಮಾಡ್ತಾ ಇದೀವ ಫರ್ನಿಚರ್ ಅಥವಾ ಬಿಲ್ಡಿಂಗ್ ಏನಾದ್ರು ಸೇಲ್ ಮಾಡ್ತಾ ಇದ್ರೆ ಅದು ಆಚೆ ಹೋಗುತ್ತೆ. ಸೊ ಅದೇ ತರನೇ ನಾಮಿನಲ್ ಅಕೌಂಟ್ ಅಲ್ಲಿ ಈ ಎರಡು ರೂಲ್ಗೂ ಸ್ವಲ್ಪ ಚೇಂಜಸ್ ಇರುತ್ತೆ. ನಾಮಿನಲ್ ಅಕೌಂಟ್ ಅಲ್ಲಿ ಏನಾಗುತ್ತೆ, ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಆಲ್ವೇಸ್ ಡೆಬಿಟ್, ಇನ್ಕಮ್ಸ್ ಅಂಡ್ ಗೇನ್ಸ್ ಆಲ್ವೇಸ್ ಕ್ರೆಡಿಟ್. ಸೊ ಕ್ರೆಡಿಟ್ ಸೈಡ್ ಅಲ್ಲಿ ನಾವು ಇನ್ಕಮ್ಸ್ ಅಂಡ್ ಲಾಸಸ್ ರೆಪ್ರೆಸೆಂಟ್ ಮಾಡಿದ್ರೆ, ಸೊ ಡೆಬಿಟ್ ಸೈಡ್ ಅಲ್ಲಿ ಎಕ್ಸ್ಪೆನ್ಸಸ್ ಅಂಡ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ನ ಡೆಬಿಟ್ ರೆಪ್ರೆಸೆಂಟ್ ಮಾಡ್ತು ಅಂದ್ರೆ ಇನ್ಕಮ್ಸ್ ಅಂಡ್ ಗೇನ್ಸ್. ಸೊ ಇನ್ಕಮ್ಸ್ ಅಂಡ್ ಗೇನ್ಸ್ ನ ಕ್ರೆಡಿಟ್ ಸೈಡ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈ ಒಂದು ರೂಲ್ ತಲೆಯಲ್ಲಿತ್ತು ಅಂದ್ರೆ ನಮ್ಗೆ ಸೊ ಈಸಿಯಾಗಿ ನಾವು ಜರ್ನಲ್ ಎಂಟ್ರೀಸ್, ಲೆಡ್ಜರ್ ಪೋಸ್ಟಿಂಗು, ಬ್ಯಾಲೆನ್ಸ್ ಶೀಟ್ ಮಾಡಬಹುದು. ಸೊ ನೆಕ್ಸ್ಟ್ ಬರೋದೇನೆ ದ ಮೇಜರ್ ಫಸ್ಟ್ ಬುಕ್, ಐ ಮೀನ್ ಪ್ರೈಮರಿ ಬುಕ್ ಇಸ್ ಎ ಜರ್ನಲ್. ಸೊ ಇದನ್ನ ಮೂಲ ಪ್ರವೇಶದ ಪುಸ್ತಕ ಅಂತಾನು ಕರಿತೀವಿ. ಸೊ ಇದು ದೈನಂದಿನ ದಾಖಲೆ. ಸೊ ದೈನಂದಿನ ದಾಖಲೆ ಅಂದ್ರೇನು, ಪ್ರತಿದಿನ, ಸೊ ಎವ್ರಿ ಡೇ, ಸೊ ಪ್ರತಿದಿನ ದೈನಂದಿನ ದಾಖಲೆ ವಹಿವಾಟುಗಳನ್ನು ಈ ಪುಸ್ತಕದಲ್ಲಿ ಸಂಭವಿಸುತ್ತದೆ. ಅಂದ್ರೆ ಪ್ರತಿದಿನನೂ ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಇವತ್ತಿನ ದಿನ ಏನ್ ಪರ್ಚೇಸ್ ಮಾಡಿದ್ವಿ, ಸೊ ನಾಳೆ ಎಷ್ಟು ಇಂಟ್ರೆಸ್ಟ್ ಬಂತು, ನಾಳಿದ್ದು ಏನ್ ಸೇಲ್ ಮಾಡ್ತಾ ಇದೀವಿ, ಅಥವಾ ಆಚೆ ನಾಳಿದ್ದು ಟ್ರೈನಿಂಗ್ ಎಷ್ಟಾಯ್ತು ಕಾಸ್ಟ್, ಸೊ ನೆಕ್ಸ್ಟ್ ಡೇಗೆ ಕಮಿಷನ್ ಇದು ಇಂಟ್ರೆಸ್ಟ್ ಎಷ್ಟು ಪೇ ಮಾಡ್ತಾ ಇದೀವಿ, ಸೊ ನಾಳಿದ್ದು ರೆಂಟ್ ಎಷ್ಟು ಕಟ್ತಾ ಇದೀವಿ. ಸೊ ಈ ತರ ಡೇ ವೈಸ್ ಒಂದು ವರ್ಷದಲ್ಲಿ ಪ್ರತಿದಿನ ಯಾವುದೋ ಒಂದು ಆಕ್ಟಿವಿಟಿ ನಡೀತಾನೆ ಇರುತ್ತೆ. ಅಮೌಂಟ್ ಸ್ಪೆಂಡ್ ಮಾಡ್ತಿರ್ತೀವಿ, ರಿಸೀವ್ ಮಾಡ್ತಾ ಇರ್ತೀವಿ. ಸೊ ಅದನ್ನ ಎಂಟ್ರಿ ಪೂರ್ತಿಯಾಗಿ ನಾವು ಮಂತ್ಲಿ ವೈಸು, ಡೇ ವೈಸು, ಡೇಟ್ ವೈಸು ಮೇಂಟೈನ್ ಮಾಡೋದನ್ನೇ ಜರ್ನಲ್. ಇದಕ್ಕೆ ಅದರದೇ ಆದ ಒಂದು ಫಾರ್ಮ್ಯಾಟ್ ಇರುತ್ತೆ. ಇದನ್ನ ನಾವು ಪ್ರೈಮರಿ ಬುಕ್ ಅಂತಾನು ಕರಿತೀವಿ. ವಿ ಆರ್ ರೆಕಾರ್ಡೆಡ್ ಇನ್ ಎ ಕ್ರೋನೋಲಾಜಿಕಲ್ ಆರ್ಡರ್ ಅಂತ ಹೇಳ್ತೀವಿ. ಕ್ರೋನೋಲಾಜಿಕಲ್ ಅಂದ್ರೆ ಬೇರೆ ಏನು ಅಲ್ಲ, ಡೇ ವೈಸ್ ಅಲ್ಲಿ ಮೇಂಟೈನ್ ಮಾಡೋ ಎಂಟ್ರಿನ ನಾವು ಜರ್ನಲ್ ಅಂತ ಕರಿತೀವಿ. ಸೊ ಇದು ಮೇಜರ್ ಆಗಿ ಬರೋ ಒಂದು ಫಾರ್ಮ್ಯಾಟ್. ಈ ಫಾರ್ಮ್ಯಾಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತು ಅಂದ್ರೆ ಫಸ್ಟ್ ಕಾಲಮು ಡೇಟ್, ಸೆಕೆಂಡ್ ಕಾಲಮು ಪರ್ಟಿಕ್ಯುಲರ್ಸ್ ಅಂದ್ರೆ ಅಲ್ಲಿ ಏನ್ ಮೆನ್ಷನ್ ಮಾಡ್ತೀವಿ ಅಂದ್ರೆ ಯಾವ ಒಂದು ಟ್ರಾನ್ಸಾಕ್ಷನ್ ಏನ್ ನಡೆದಿರುತ್ತೆ ಅದ್ರ ಬಗ್ಗೆ ನಾವು ಬರಿತೀವಿ. ಅಂದ್ರೆ ಡೆಬಿಟ್ ಯಾವ್ದಾಗಿದೆ, ಕ್ರೆಡಿಟ್ ಯಾವ್ದಾಗಿದೆ, ಕ್ಯಾಶ್ ಬಂದಿದ್ಯಾ ಅಥವಾ ಕ್ಯಾಶ್ ಹೋಗಿದ್ಯಾ, ಅಥವಾ ಅಸೆಟ್ ಬಂದಿದ್ಯಾ, ಅಸೆಟ್ ಹೋಗಿದ್ಯಾ, ಇಂಟ್ರೆಸ್ಟ್ ಪೇ ಮಾಡಿದೀವಾ ಇಲ್ವಾ, ಕಮಿಷನ್ ರಿಸೀವ್ ಮಾಡಿದೀವಾ ಅಥವಾ ನಮಗ್ ಕಮಿಷನ್ ಬಂದಿದ್ಯಾ, ಪ್ರತಿಯೊಂದನ್ನು ನಾವು ಪರ್ಟಿಕ್ಯುಲರ್ಸ್ ಅಲ್ಲಿ ವಿತ್ ನರೇಷನ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತೀವಿ. ನರೇಷನ್ ಅಂದ್ರೆ ಬೇರೆ ಏನು ಅಲ್ಲ, ಸೊ ಒಂದು ಟ್ರಾನ್ಸಾಕ್ಷನ್, ಆ ಒಂದು ಆಕ್ಟಿವಿಟಿನ ಸಿಂಪಲ್ ವರ್ಡ್ ಅಲ್ಲಿ ನಾವು ಮೆನ್ಷನ್ ಮಾಡೋದನ್ನೇ ನರೇಷನ್ ಅಂತ ಕರಿತೀವಿ. ಸೊ ಇದು ಪರ್ಟಿಕ್ಯುಲರ್ ಕಾಲಮ್ ಆಯ್ತು ಅಂದ್ರೆ LF. ಸೊ ಈ ಒಂದು ನಂಬರ್ ಲೆಡ್ಜರ್ ಫೋಲಿಯೋ ಅಲ್ಲಿ ಎಂಟರ್ ಮಾಡ್ತೀವಿ. ಸೊ ಹಾಗೆ ಡೆಬಿಟ್ ಆದ್ರೆ ಡೆಬಿಟ್ ಕಡೆ ಅಮೌಂಟ್ ಹಾಕ್ತಿವಿ, ಕ್ರೆಡಿಟ್ ಆದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಅಮೌಂಟ್ ನ ಮೆನ್ಷನ್ ಮಾಡ್ತೀವಿ. ಸೊ ಇದು ಮೇಜರ್ ಆಗಿರೋ ಫಾರ್ಮ್ಯಾಟ್ ಆಫ್ ದ ಜರ್ನಲ್. ಸೊ ನಾವು ವಿ ಕ್ಯಾನ್ ಮೂವ್ ಟು ದ ಒನ್ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ನ ನೀವು ಅಬ್ಸರ್ವ್ ಮಾಡ್ತು ಅಂದ್ರೆ, ಸೊ ಇಲ್ಲಿ ಆಲ್ಮೋಸ್ಟ್ ಪರ್ಚೇಸ್ಡ್ ಎಂಟ್ರೀಸ್ ಬಗ್ಗೆ ನಾನು ಹಾಕಿರೋ ಒಂದು ಪ್ರಾಬ್ಲಮ್. ಸೊ ಫಸ್ಟ್ ಸ್ಲೈಡರ್ ಹೇಳ್ದ ಹಾಗೇನೆ, ಸೊ ಒಂದು ಟ್ರಾನ್ಸಾಕ್ಷನ್ ಕೊಟ್ಟಾಗ ಇದಿಷ್ಟು ಟ್ರಾನ್ಸಾಕ್ಷನ್, ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಆಗಿದೆ. ಸೆಕೆಂಡ್ ಸ್ಟೆಪ್ ಏನ್ ಮಾಡಬೇಕು, ಕ್ಲಾಸಿಫೈ, ವರ್ಗೀಕರಣ ಮಾಡಬೇಕು. ಸೊ ಕ್ಲಾಸಿಫೈಯಿಂಗ್ ದ ಟ್ರಾನ್ಸಾಕ್ಷನ್, ಯಾವುದು ಕ್ಯಾಶ್ ಟ್ರಾನ್ಸಾಕ್ಷನ್ ಅಥವಾ ಯಾವುದು ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್. ಸೊ ನಾವು ಬೈಫರ್ಕೇಶನ್ ಮಾಡಬೇಕಾಗುತ್ತೆ. ಕ್ಯಾಶ್ ಟ್ರಾನ್ಸಾಕ್ಷನ್ ನ ಯಾವ ರೀತಿ ಬೈಫರ್ಕೇಶನ್ ಮಾಡ್ತೀವಿ ಅಥವಾ ಕ್ರೆಡಿಟ್ ಟ್ರಾನ್ಸಾಕ್ಷನ್ ನ ಯಾವ ರೀತಿ ಬೈಫರ್ಕೇಶನ್ ಮಾಡ್ತೀವಿ ಅನ್ನೋದನ್ನ ನಾವು ಈ ಪ್ರಾಬ್ಲಮ್ ಅಲ್ಲೇ ನೋಡ್ಬೋದು. ಸೊ ಇಲ್ಲೊಂದು ಎಕ್ಸಾಂಪಲ್ ಪ್ರಾಬ್ಲಮ್, ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಜರ್ನಲ್. ಸೊ ಆಗಿರೋ ಇಯರ್ 2018, January 1. ಫಸ್ಟ್ ಜಾನ್ವರಿಯಲ್ಲಿ ದೇ ಆರ್ ಬಾಟ್ ಗೂಡ್ಸ್ ಫ್ರಮ್ ಕ್ಯಾಶ್ 38,000. ಅಂದ್ರೆ ದೇ ಆರ್ ಪರ್ಚೇಸಿಂಗ್ ಗೂಡ್ಸ್ ಅಂದ್ರೆ ಯಾವ್ದಾದ್ರು ತೊಳಿ ಸರಕುಗಳು. ಸೊ ಯಾವ್ದಾದ್ರು ಪರ್ಚೇಸ್ ಮಾಡಿ, ಆಯಿಲ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಥವಾ ಸಮ್ ಪೇ ಅಥವಾ ಸಮ್ ಸೋಪ್ಸ್ ಆಗಿರಬಹುದು ಅಥವಾ ಯಾವ್ದಾದ್ರು ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಏನಾದ್ರು ಪರ್ಚೇಸ್ ಮಾಡ್ತಾ ಇದ್ದೀರಾ. ಸೊ ಯಾವ್ದೋ ಒಂದು ಟೋಟಲ್ ಓವರ್ ಆಲ್ ಐಟಮ್ಸ್ ವಿ ಕ್ಯಾನ್ ರೆಪ್ರೆಸೆಂಟ್ ಇಟ್ ಇನ್ ಎ ಗೂಡ್ಸ್ ಅಥವಾ ಸ್ಟಾಕ್ ಅಂತ ಹೇಳ್ತೀವಿ, ಸರಕುಗಳನ್ನ ಅಂತ ಹೇಳ್ಬೋದು. ಸೊ ಪರ್ಚೇಸ್ ಎಷ್ಟು ರೂಪಾಯಿ ಪರ್ಚೇಸ್ ಮಾಡ್ತಾ ಇದೀವಿ ಅಂದ್ರೆ 38,000 ನಂಗೆ ಪರ್ಚೇಸ್ ಮಾಡ್ತಾ ಇದೀವಿ. ಅಲ್ಲಿ ಇನ್ನೊಂದು ವರ್ಡ್ ಮೆನ್ಷನ್ ಮಾಡಿದ್ದಾರೆ, ಫಾರ್
ಕ್ಯಾಶ್. ಸೊ ಕ್ಯಾಶ್ ಅಂತ ಹೇಳಿದ್ಮೇಲೆ, ಸೊ ಸ್ಪೆಸಿಫಿಕ್ ಆಗಿ ಅವ್ರು ಕ್ಯಾಶ್ ಅಂತ ಹೇಳಿದಾದ್ಮೇಲೆ, ಸೊ ಕ್ಯಾಶ್ ಕೊಟ್ಟು ನಾವು ಪರ್ಚೇಸ್ ಮಾಡ್ತಾ ಇದೀವಿ. ಹಾಗಾದ್ರೆ ಇದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಯ್ತು. ಸೊ ಅದೇ ತರ ನೆಕ್ಸ್ಟ್ ನೋಡಿ, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಸೊ ಅಗೇನ್ ನಾವೇನ್ ಮಾಡ್ತಾ ಇದೀವಿ, ಒಂದಷ್ಟು ಸರಕುಗಳನ್ನ ಸೇಲ್ ಮಾಡ್ತಾ ಇದೀವಿ. ಸೊ ಫಸ್ಟ್ ಒನ್ ಅಲ್ಲಿ ಏನಾಗ್ತಿದೆ, ಎಂಟ್ರಿಯಲ್ಲಿ ಪರ್ಚೇಸ್ ಮಾಡ್ತಾ ಇದೀನಿ. ಸೆಕೆಂಡ್ ಎಂಟ್ರಿಯಲ್ಲಿ ಏನಾಗ್ತಾ ಇದೆ, ಸೇಲ್ ಮಾಡ್ತಾ ಇದೀನಿ. ಸೊ ಇಲ್ಲಿ ಅದ್ ಸರಕುಗಳನ್ನೆಲ್ಲ ಪರ್ಚೇಸ್ ಮಾಡ್ತಾ ಇದೀನಿ ಮತ್ತೆ ಸೇಲ್ ಮಾಡ್ತಾ ಇದೀನಿ. ಪರ್ಚೇಸ್ ಮಾಡ್ತಿರೋ ಅಮೌಂಟು 38,000 ಆಗ್ತಾ ಇದೆ, ಸೇಲ್ ಮಾಡ್ತಾ ಇರೋ ಅಮೌಂಟು ಬರೀ 2,500 ಆಗಿದೆ. ಸೊ ಡೇಟ್ಸ್ ಸೇಮ್ ಮಂತ್ ಅಲ್ಲೇನೆ 1 and 2. ಸೊ ಇಲ್ಲಿ ಪರ್ಚೇಸ್ ಮಾಡ್ತಿರೋ ಗೂಡ್ಸ್ ನಾನು ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ, ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಪರ್ಚೇಸಸ್ ಗೂಡ್ಸ್ ಅಂತ ಹೇಳ್ತಾ ಇದ್ದೀವಿ. ಗೂಡ್ಸ್ ಇಸ್ ಅನ್ ಅಸೆಟ್ ಅಲ್ವಾ, ಸೊ ಅಸೆಟ್ಸ್. ಕ್ಯಾಶ್ ಆಲ್ಸೋ ಬಿ ಅನ್ ಅಸೆಟ್ ಅಲ್ವಾ. 2 ಎಂಟ್ರಿ ಬರುತ್ತೆ. ಸೊ 2 ಎಂಟ್ರಿ ಅಂದ್ರೆ 2 ಅಕೌಂಟ್ ನ ಓಪನ್ ಮಾಡ್ಬೇಕಾಗುತ್ತೆ. ಎಂಟ್ರಿ ಅಲ್ಲ, ಅಕೌಂಟ್ ನ ಓಪನ್ ಮಾಡ್ಬೇಕಾಗುತ್ತೆ ಆಗುತ್ತೆ. ಸೊ 2 ಅಕೌಂಟ್ ಯಾವ್ದು, ಸೊ ಇವಾಗ ಗೂಡ್ಸ್ ನ ಪರ್ಚೇಸ್ ಮಾಡ್ತಾ ಇದ್ರೆ ಗೂಡ್ಸ್ ಅಕೌಂಟ್ ಒಂದು, ಸೊ ಇನ್ನೊಂದು ಕ್ಯಾಶ್ ಕೊಟ್ಟು ಗೂಡ್ಸ್ ನ ಪರ್ಚೇಸ್ ಮಾಡ್ತಾ ಇದೀನಿ ಅಂದ್ರೆ ಕ್ಯಾಶ್ ಆಲ್ಸೋ ಬಿ ಅನ್ ಅಕೌಂಟ್. ಸೊ ಕ್ಯಾಶ್ ಕೊಡ್ತಾ ಇದೀನಿ ಮೀನ್ಸ್ ಕ್ಯಾಶ್ ಆಲ್ಸೋ ಬಿ ಅನ್ ಒನ್ ಅಕೌಂಟ್. ಸೊ ಗೂಡ್ಸ್ ಆಲ್ಸೋ ಬಿ ಅನ್ ಅಕೌಂಟ್. ಗೂಡ್ಸ್ ಮತ್ತೆ ಕ್ಯಾಶ್ ಎರಡೂನು ಯಾವ ಟೈಪ್ ಆಫ್ ಅಕೌಂಟ್, ಸೊ ಇಟ್ಸ್ ಅ ರಿಯಲ್ ಅಕೌಂಟ್. ವೈ? ಬಿಕಾಸ್ ಕ್ಯಾಶ್ ಆಲ್ಸೋ ಬಿ ಅನ್ ಅಸೆಟ್, ಗೂಡ್ಸ್ ಆಲ್ಸೋ ಬಿ ಅನ್ ಅಸೆಟ್. ಎರಡು ಕೂಡ ಅಸೆಟ್ ಆಗಿರೋದ್ರಿಂದ ಈ ಎರಡೂನು ರಿಯಲ್ ಅಕೌಂಟ್ ಅಂತ ಕರಿತೀವಿ. ಇವಾಗ ರಿಯಲ್ ಅಕೌಂಟ್ ಆದ್ಮೇಲೆ ಸೊ ಡೆಬಿಟ್ ಕಾಲಮ್ ಅಲ್ಲಿ ಏನ್ ಮಾಡ್ಬೇಕು, ಸೊ ಡೆಬಿಟ್ ಆಲ್ವೇಸ್ ವಾಟ್ ಕಮ್ಸ್ ಇನ್. ಸೊ ಇಲ್ಲಿ ನಮ್ಗೆ ಏನ್ ಬರ್ತಾ ಇದೆ, ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಬರುತ್ತಾ? ಇಲ್ಲ. ಸೊ ನಮಗ್ ಪರ್ಚೇಸ್ ಮಾಡಿದ್ರೆ ಗೂಡ್ಸ್ ಸರಕುಗಳು ಬರುತ್ತೆ. ಸೊ ಗೂಡ್ಸ್ ಬರೋದ್ರಿಂದ ನಾವು ಡೆಬಿಟ್ ಕಾಲಮ್ ಅಲ್ಲಿ ಗೂಡ್ಸ್ ಅಂತ ಹಾಕೊಬೇಕಾಗತ್ತೆ. ಹಾಗಾದ್ರೆ ಕ್ರೆಡಿಟ್ ಏನು, ವಾಟ್ ಗೋಸ್ ಔಟ್ ಅಂದ್ರೆ ಏನ್ ಹೋಗ್ತಾ ಇದೆ. ಸೊ ಗೂಡ್ಸ್ ಬರ್ತಾ ಇದೆ ಅಂದ್ರೆ ಇನ್ಸ್ಟೆಡ್ ಆಫ್ ಗೂಡ್ಸ್, ಅದು ಗೂಡ್ಸ್ ಸರಕುಗಳು ಬದಲಾಗಿ ನಾನು ಏನ್ ಕೊಡ್ತಾ ಇದ್ದೀನಿ, ಕ್ಯಾಶ್ ಪೇ ಮಾಡ್ತಾ ಇದ್ದೀನಿ. ಸೊ ಕ್ಯಾಶ್ ಕೊಡ್ತಾ ಇದ್ದೀನಿ ಅಂದ್ರೆ ಕ್ಯಾಶ್ ವಿಲ್ ಮೂವಿಂಗ್ ಔಟ್. ಸೊ ಔಟ್ಸೈಡ್ ಕ್ಯಾಶ್ ಹೋಗೋದ್ರಿಂದ ಸೊ ಎಂಟ್ರಿ ಏನಾಗುತ್ತೆ, ದ ಫಸ್ಟ್ ಎಂಟ್ರಿ ಇಸ್ ಎ ಗೂಡ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಸೊ ಗೂಡ್ಸ್ ಬರ್ತಾ ಇರೋದ್ರಿಂದ ನಮ್ಗೆ ಅದನ್ನ ಡೆಬಿಟ್ ವಾಟ್ ಕಮ್ಸ್ ಇನ್ ಅಂಡ್ ವಾಟ್ ಗೋಸ್ ಔಟ್ ಏನ್ ಹೋಗ್ತಾ ಇದೆ ಅನ್ನೋದನ್ನ ಕ್ಯಾಶ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಎಂಟ್ರಿ ಮಾಡಿದೀವಿ ನೋಡಿ, Jan 1st ಗೂಡ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಅಮೌಂಟ್ ಅಷ್ಟೇನೆ ಡೆಬಿಟ್ ಆಗಿರೋದ್ರಿಂದ ಡೆಬಿಟ್ ಕಾಲಮ್ ಅಲ್ಲಿ 38,000 rupees. ಕ್ಯಾಶ್ ಎಷ್ಟು ಹೋಗ್ತಾ ಇದೆ, ಕ್ರೆಡಿಟ್ ಕಾಲಮ್ ಅಲ್ಲಿ 38,000 rupees ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಕೆಳಗಡೆನೆ ಒಂದು ಪುಟ್ ಬ್ರಾಕೆಟ್ಸ್ ಅಲ್ಲಿ ಬರ್ದಿದ್ದೀನಿ, ವಾಟ್ ಇಸ್ ದಟ್, ಬೀಯಿಂಗ್ ಕ್ಯಾಶ್ ಪರ್ಚೇಸ್ ಆಫ್ ಗೂಡ್ಸ್ ಅಂದ್ರೆ ಕ್ಯಾಶ್ ಪರ್ಚೇಸ್ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಇದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತೂ ಅಲ್ವೇ ಅಲ್ಲ. ಸೊ ಇದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಕ್ಯಾಶ್ ಪರ್ಚೇಸ್ ಅಂತಾನೆ ಮೆನ್ಷನ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಯಾವ ಒಂದು ಪರ್ಸನ್ ನೇಮು ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಕ್ಯಾಶ್ ಕೊಟ್ಟು ಸೆಟ್ಲ್ ಆಗೋಗ್ಬಿಟ್ಟಿದೆ. ಸೊ ಪರ್ಸನ್ ಬರೋ ಅವಶ್ಯಕತೆನೇ ಇಲ್ಲ, ಅದಕ್ಕೆ ಕ್ಯಾಶ್ ಪರ್ಚೇಸ್ ಅಂತ ಕರಿತೀವಿ. ಈ ಬ್ರಾಕೆಟ್ ಅಲ್ಲಿ ಬರ್ದಿರೋದನ್ನೇ ನಾವು ನರೇಶನ್ ಅಂತ ಕರಿತೀವಿ. ನರೇಶನ್ ಅಂದ್ರೆ ಏನಿಲ್ಲ, ಇವಾಗ ಸುಮ್ಮನೆ ನೋಡಿದಾಗ ನಮ್ಗೆ ಗೂಡ್ಸ್ ಅಕೌಂಟ್ ಕ್ಯಾಶ್ ಅಕೌಂಟ್ ಅಂದಾಗ ಯಾವ ಅಕೌಂಟ್ ಯಾವ್ದು ಆಕ್ಟಿವಿಟಿ ಇದು ಅನ್ನೋದು ಗೊತ್ತಾಗೋದಿಲ್ಲಲ್ಲ. ಸಡನ್ ಆಗಿ ಸೊ ನಾವು ಬ್ರಾಕೆಟ್ ಅಲ್ಲಿ ಬರ್ದಾಗ ಒಂದು ನರೇಶನ್ ಮುಖಾಂತರ ನಮ್ಗೆ ಏನ್ ಆಕ್ಟಿವಿಟಿ ನಡೆದಿದೆ ಅನ್ನೋದು ನಮ್ಗೆ ಬ್ರೀಫ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನರೇಶನ್ ಮುಖಾಂತರ ನಾವು ಆ ಎಂಟ್ರಿ ಡೀಟೇಲ್ ನ ಮೆನ್ಷನ್ ಮಾಡ್ತೀವಿ. ಸೊ ಇದು ಪರ್ಚೇಸ್ ಆಗಿರೋದ್ರಿಂದ ಡೆಬಿಟ್ ಸೈಡ್ ಅಲ್ಲಿ ಗೂಡ್ಸ್ ಅಕೌಂಟ್ ಬಂದಿದೆ, ಕ್ಯಾಶ್ ಗೋಸ್ ಔಟ್ ಸೈಡ್ ಹೋಗ್ತಾ ಇರೋದ್ರಿಂದ ಕ್ರೆಡಿಟ್ ಕಾಲಮ್ ಅಲ್ಲಿ ನಾವು ಕ್ಯಾಶ್ ಅಕೌಂಟ್ ನ ಹಾಕಿದ್ವಿ. ಸೊ ಅದೇ ತರ ಸೆಕೆಂಡ್ ಎಂಟ್ರಿ ನೋಡಿದ್ರೆ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್, ಆಪೋಸಿಟ್. ಸೊ ಬಾಟ್ ಅಂದಾಗ ಏನಾಗುತ್ತೆ, ಪರ್ಚೇಸ್ ಮಾಡಿದಾಗ ಏನಾಗುತ್ತೆ, ನಾವು ಕೊಂಡ್ಕೊಂಡಾಗ ಗೂಡ್ಸ್ ಬರುತ್ತೆ. ಇಲ್ಲಿ ಏನಾಗ್ತಾ ಇದೆ, ಕೊಂಡ್ಕೊಂತಿಲ್ಲ, ಮಾರಾಟಕ್ಕೆ ಇಟ್ಟಿದ್ದೀನಿ ಅಂದ್ರೆ ಸೇಲ್ ಮಾಡ್ತಾ ಇದ್ದೀನಿ. ಮಾರಾಟ ಮಾಡೋದ್ರಿಂದ ಏನಾಗ್ತದೆ, ಗೂಡ್ಸ್ ಹೋಗ್ತಾ ಇದೆ. ಮೀನ್ಸ್ ಗೂಡ್ಸ್ ಇಸ್ ಆಲ್ವೇಸ್ ವಿ ನೋ ದಟ್ ಸರಕುಗಳು. ಸೊ ಆಲ್ರೆಡಿ ಅದೇ ಏನಂತ ಕರಿತೀವಿ, ಅಸೆಟ್ ಅಂತ ಕರಿತಾ ಇದೀವಿ. ಅಸೆಟ್ಸ್ ನಾನು ಏನ್ ಮಾಡ್ತಾ ಇದ್ದೀನಿ, ಸೇಲ್ ಮಾಡ್ತಾ ಇದ್ದೀನಿ, ಮಾರಾಟ ಮಾಡ್ತಾ ಇದ್ದೀನಿ. ಸೊ ಮಾರಾಟ ಮಾಡ್ತಾ ಇರೋದ್ರಿಂದ ಸರಕುಗಳೆಲ್ಲ ಏನಾಗ್ತಾ ಇದೆ, ಕಂಪ್ನಿನ ಆಚೆ ಹೋಗ್ತಾ ಇದೆ. ಬಟ್ ಅದ್ರ ಬದಲಾಗಿ ಏನ್ ಬರ್ತಾ ಇದೆ, ನಾನು ಮಾರಾಟ ಮಾಡೋದ್ರಿಂದ ಕ್ಯಾಶ್ ಬರ್ತಾ ಇದೆ. ಇಲ್ಲೂ ಅಷ್ಟೇ ಗೂಡ್ಸ್ ಫಾರ್ ಕ್ಯಾಶ್ ಅಂತಾನೆ ಕೊಟ್ಟಿದ್ದಾರೆ. ಕ್ಯಾಶ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಸೊ ನಾನು ಏನ್ ಸೇಲ್ ಅಥವಾ ಏನ್ ಮಾರಾಟ ಮಾಡ್ತೀನೋ ಅದಕ್ಕೆ ಅಮೌಂಟ್ ಎಷ್ಟೋ ಅಷ್ಟು ಅಮೌಂಟ್ ನನಗೆ ಸಿಗ್ತಾ ಇದೆ. ಸೊ ಅಮೌಂಟ್ ಬಂದು 2,500 rupees. ಸೊ ಅಷ್ಟು ಅಮೌಂಟ್ ಬರ್ತಾ ಇದೆ ಅಂದ್ರೆ ಕ್ಯಾಶ್ ಕಮ್ಸ್ ಇನ್. ಸೊ ಇಲ್ಲಿ ಏನಾಗುತ್ತೆ, ನಮ್ಗೆ ಕ್ಯಾಶ್ ನಮಗ್ ಬರ್ತಾ ಇರೋದ್ರಿಂದ ವಾಟ್ ಕಮ್ಸ್ ಇನ್. ಸೊ ಡೆಬಿಟ್ ಏನಾಗುತ್ತೆ,
ಕ್ಯಾಶ್ ಅಕೌಂಟ್ ಆಗುತ್ತೆ. ಕ್ರೆಡಿಟ್ ಏನಾಗುತ್ತೆ, ಗೂಡ್ಸ್ ಅಕೌಂಟ್ ಆಗುತ್ತೆ. ಸೊ ಅರ್ಥ ಆಗ್ತಿದೆ ಅಲ್ವಾ? ಫಸ್ಟ್ ಒನ್ ಬಂದು ಪರ್ಚೇಸ್ಡ್, ಸೆಕೆಂಡ್ ಒನ್ ಬಂದು ಸೇಲ್ಸ್. ಸೊ ಎರಡಕ್ಕೂ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಪರ್ಚೇಸ್ ಮಾಡಿದಾಗ ಏನಾಗ್ತಾ ಇದೆ, ಪರ್ಚೇಸ್ ಅಲ್ಲಿ ಗೂಡ್ಸ್ ವಾಟ್ ಕಮ್ಸ್ ಇನ್, ಸೊ ಗೂಡ್ಸ್ ಬರ್ತಾ ಇರೋದ್ರಿಂದ ನಾನು ಗೂಡ್ಸ್ ಅಕೌಂಟ್ ಡೆಬಿಟ್ ಸೈಡ್ಗೆ ಹಾಕೊಂಡೆ. ಆದ್ರೆ ಇಲ್ಲಿ ಸೇಲ್ಸ್ ಅಲ್ಲಿ ಏನಾಗ್ತಾ ಇದೆ, ಸೊ ಗೂಡ್ಸ್ ಬರ್ತಾ ಇಲ್ಲ, ಗೂಡ್ಸ್ ಹೋಗ್ತಾ ಇದೆ, ಅದಕ್ಕೆ ನಾನು ಅದನ್ನ ಕ್ರೆಡಿಟ್ ಸೈಡ್ಗೆ ಹಾಕೊಂಡಿದ್ದೀನಿ. ಸೊ ನೋಡಿ, ಸೆಕೆಂಡ್ ಎಂಟ್ರಿ ಕ್ಯಾಶ್ ಅಕೌಂಟ್ ಡೇಟಾ ಟು ಗೂಡ್ಸ್ ಅಕೌಂಟ್. ಸೊ ಫಸ್ಟ್ ಎಂಟ್ರಿಗೂ ಸೆಕೆಂಡ್ ಎಂಟ್ರಿಗೂ ಡಿಫ್ರೆನ್ಸ್ ನೋಡಿ. ಸೊ ಫಸ್ಟ್ ಎಂಟ್ರಿಯಲ್ಲಿ ಗೂಡ್ಸ್ ಅಕೌಂಟ್ ಡೆಬಿಟ್ ಆದ್ರೆ ಸೆಕೆಂಡ್ ಎಂಟ್ರಿಯಲ್ಲಿ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗಿದೆ. ಬಿಕಾಸ್ ಈ ಕ್ಯಾಶ್ ಅಕೌಂಟ್ ಗೂಡ್ಸ್ ಅಕೌಂಟ್ ಎರಡು ಕೂಡ ನಮಗೆ ಅದು ರಿಯಲ್ ಅಕೌಂಟ್ ಏನೇನೆ. ಸೊ ರಿಯಲ್ ಅಕೌಂಟ್ಗೆ ಏನಂತ ಕರಿತೀವಿ, ಅಸೆಟ್ಸ್ ಆಗಿರೋದ್ರಿಂದ ರಿಯಲ್ ಅಕೌಂಟ್ ಅಂತ ಕರಿತೀವಿ. ಸೊ ರಿಯಲ್ ಅಕೌಂಟ್ ಆಗಿರೋದ್ರಿಂದ ಸೊ ನಮ್ಗೆ ಆಲ್ರೆಡಿ ಫಾರ್ಮ್ಯಾಟ್ ಗೊತ್ತಿದೆ. ಸೊ ವಾಟ್ ಕಮ್ಸ್ ಇನ್ ಈಸ್ ಆಲ್ವೇಸ್ ಡೆಬಿಟ್, ವಾಟ್ ಗೋಸ್ ಔಟ್ ಈಸ್ ಆಲ್ವೇಸ್ ಕ್ರೆಡಿಟ್. ಸೊ ಕ್ರೆಡಿಟ್ ಆಗಿರೋದ್ರಿಂದ ಪರ್ಚೇಸ್ಗೂ ಸೇಲ್ಸ್ಗೂ ಡಿಫ್ರೆನ್ಸ್ ಆಗುತ್ತೆ. ಸೊ ಅವಾಗ ನಾವು ನರೇಶನ್ ಅಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ ಕ್ಯಾಶ್ ಸೇಲ್ ಆಫ್ ಗೂಡ್ಸ್ ಅಂತ. ಸೊ ಅಂದ್ರೆ ವಿ ಆರ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಂತಾನು ಮೆನ್ಷನ್ ಮಾಡಬಹುದು. ಅಮೌಂಟ್ ಕಾಲಮ್ ಅಲ್ಲಿ ಹಾಕ್ತಿವಿ, ಡೆಬಿಟ್ 2500, ಕ್ರೆಡಿಟ್ ಸೈಡ್ 2500. ನೆಕ್ಸ್ಟ್ ಎಂಟ್ರಿ ನೋಡೋಣ. ಸೊ ನೆಕ್ಸ್ಟ್ ಎಂಟ್ರಿಲಿ ಏನಾಗ್ತಾ ಇದೆ, ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಫ್ರಮ್ ಅಜಿತ್ 8000. ಇಲ್ಲೊಂದು ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಬೋದು. ಸಮ್ ಸ್ಟೂಡೆಂಟ್ಸ್ ಏನಾಗುತ್ತೆ, ಕನ್ಫ್ಯೂಷನ್ಸ್ ಆಗುತ್ತೆ. ನೇಮ್ ಕೊಟ್ಟಿದಾರಲ್ಲ ಅಜಿತ್, ನೇಮ್ ಕೊಟ್ರೆ ಇದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಥವಾ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ. ಆದ್ರೆ ನೀವು ಕ್ವಶನ್ಗಳಲ್ಲಿ ಫಸ್ಟ್ ಕ್ಲಿಯಾರಿಟಿಯಿಂದ ಓದಿದಾಗ ಇಲ್ಲಿ ಕ್ವಶನ್ ನೀಟಾಗಿ ಹೇಳ್ತಿದ್ದಾರೆ, ಪರ್ಚೇಸ್ಡ್ ಎ ಗೂಡ್ಸ್ ಫಾರ್ ಕ್ಯಾಶ್. ಸೊ ಸ್ಪೆಸಿಫಿಕ್ ಆಗಿ ವರ್ಡ್ ದೇ ಆರ್ ಗಿವನ್, ಇಟ್ಸ್ ಎ ಕ್ಯಾಶ್ ಅಂತ ಹೇಳ್ತಿದ್ದಾರೆ. ಕ್ಯಾಶ್ ಅಂತ ಹೇಳಿದ್ಮೇಲೆ ಫ್ರಮ್ ಅಜಿತ್. ಸೊ ಅಜಿತ್ ಅವರ ನೇಮ್ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಯಾವ ಒಂದು ಸಂದರ್ಭದಲ್ಲಿ ನಾವು ಒಂದು ನೇಮ್ ಆಫ್ ದ ಪರ್ಸನ್ ದ ನೇಮ್ ಅಂದ್ರೆ ಅಜಿತ್ ಅಕೌಂಟ್ ನ ಓಪನ್ ಮಾಡಬೇಕು ಅಂದ್ರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಲ್ಲಿ ಮಾತ್ರ ನಾವು ಅಜಿತ್ ಅಕೌಂಟ್ ನ ಓಪನ್ ಮಾಡಬೇಕಾಗುತ್ತೆ. ಬಿಕಾಸ್ ಅಜಿತ್ ಅಕೌಂಟ್ ಏನಿದೆ ಕ್ರೆಡಿಟ್ ಟ್ರಾನ್ಸಾಕ್ಷನ್, ಅಮೌಂಟ್ ನಮಗೆ ಬಂದಿರೋದಿಲ್ಲ. ಸೊ ದ ಪರ್ಸನ್ ನೇಮ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಎಷ್ಟು ಅಮೌಂಟ್ ಬರಬೇಕು ಅಥವಾ ನಾವ್ ಎಷ್ಟು ಅಮೌಂಟ್ ಅವ್ರಿಗೆ ಕೊಡಬೇಕು ಅನ್ನೋದ್ರಿಂದ ನಮಗ್ ಗೊತ್ತಾಗುತ್ತೆ. ಸೊ ಆ ನೇಮ್ ಇಲ್ಲ ಅಂದ್ರೆ ನಮ್ಗೆ ಯಾರ್ಗ್ ಅಕೌಂಟ್ ಕೊಡ್ಬೇಕು, ಯಾರಿಗ್ ದುಡ್ಡು ಕೊಡ್ಬೇಕು ಅಥವಾ ಯಾರಿಂದ ನಾವು ದುಡ್ಡು ತಗೊಬೇಕು ಅನ್ನೋದೇ ನಮ್ಗೆ ಕ್ಲಾರಿಟಿ ಸಿಗೋದಿಲ್ಲ. ಸೊ ಅದರಿಂದ ನಾವು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಲ್ಲಿ ಇನ್ಸ್ಟೆಡ್ ಆಫ್ ಗೂಡ್ಸ್ ಅಥವಾ ಗೂಡ್ಸ್ ಅಂತ ಬರೆಯೋದಕ್ಕೆ ಬದಲಾಗಿ ನಾವು ನೇಮ್ ಆಫ್ ದ ಪರ್ಸನ್ ನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ಅಷ್ಟೇ, ಇಲ್ಲಿ ಏನಾಗಿದೆ ಅಂದ್ರೆ ಕ್ಯಾಶ್ ಅಂತ ಆಗಿರೋದ್ರಿಂದ ಅಜಿತ್ ಅಕೌಂಟ್ ನ ನಾವು ಮೇಂಟೈನ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಇಲ್ಲಿ ಸುಮಾರು ಜನ ಸ್ಟೂಡೆಂಟ್ಸ್ ನೇಮ್ ಆಫ್ ದ ಪರ್ಸನ್ ಕೊಟ್ಟಿರೋದ್ರಿಂದ ಅಜಿತ್ ಅಕೌಂಟ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅಜಿತ್ ಅಕೌಂಟ್ ಬೇಕಾಗಿಲ್ಲ, ಬಿಕಾಸ್ ವಿ ಆರ್ ಪೇಯಿಂಗ್ ಎ ಕ್ಯಾಶ್. ಸೊ ಕ್ಯಾಶ್ ನಾವು ಆನ್ ಸ್ಪಾಟ್ ಅಲ್ಲಿ ಕೊಡೋದ್ರಿಂದ ಅಜಿತ್ ಇಟ್ ನಾಟ್ ನೆಸೆಸರಿ, ನಾವು ಬೇಕಾಗಿಲ್ಲ ಅಕೌಂಟ್ ಓಪನ್ ಮಾಡೋದಕ್ಕೆ. ಸೊ ನಾವು ಡೈರೆಕ್ಟ್ ಆಗೇನೆ ಗೂಡ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತ ಮಾಡೋದು. ಪರ್ಚೇಸ್ ಮಾಡ್ತಾ ಇದೀವಿ ಫಾರ್ ಕ್ಯಾಶ್ ಅಂತಾನೆ ಸ್ಪೆಸಿಫಿಕ್ ಆಗಿರೋದ್ರಿಂದ ನಾವು ಇಲ್ಲಿ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಎಂಟ್ರಿ ಸೇಮ್ ಬಾಟ್ ಗೂಡ್ಸ್ ಫಾರ್ ಕ್ಯಾಶ್, ಫಸ್ಟ್ ಒನ್ ಎಂಟ್ರಿ ಮಾಡಿದ್ವಲ್ಲ ಅದೇ ಎಂಟ್ರಿನೇನೆ ಥರ್ಡ್ಗೂ ಬರುತ್ತೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಫಸ್ಟ್ ಎಂಟ್ರಿ ಅಂಡ್ ಥರ್ಡ್ ಎಂಟ್ರಿ ವಿಲ್ ಬಿ ದ ಸೇಮ್. ಸೊ ವಿ ಆರ್ ನಾಟ್ ಅಟ್ ಆಲ್ ಮೆನ್ಷನಿಂಗ್ ಎ ನೇಮ್ ಆಫ್ ದ ಪರ್ಸನ್. ವೈ? ಬಿಕಾಸ್ ದಿಸ್ ಇಸ್ ಆಲ್ಸೋ ಬಿ ಎ ಕ್ಯಾಶ್ ಟ್ರಾನ್ಸಾಕ್ಷನ್. ಸೊ ಇದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಇಲ್ಲಿ ಯಾವ ಒಂದು ನೇಮ್ ನಾವು ಕನ್ಸಿಡರೇಷನ್ ತಗೊಬೇಕು ಅನ್ನೋದಿಲ್ಲ. ಸೊ ಗೂಡ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಸೊ ಅದೇ ತರ ಸೇಲ್ ಅಲ್ಲೂ ಅಷ್ಟೇನೆ ಸೇಲ್ಸ್ ಮಾಡ್ತಾ ಇದೀವಿ ಯಾರಿಗೆ ಅಂದ್ರೆ ಕೃಷ್ಣ ಹಾಗೆ. ಸೊ ಸೋಲ್ಡ್ ಗೂಡ್ಸ್ ಟು ಕೃಷ್ಣ ಫಾರ್ ಕ್ಯಾಶ್ 3500. ಸೊ ಇಲ್ಲೂ ಅಷ್ಟೇನೆ ಕೃಷ್ಣ ಅನ್ನೋ ನೇಮ್ ಕೊಟ್ಟಿದ್ದಾರೆ ಅಂದಾಗ ಕೃಷ್ಣ ಅಕೌಂಟ್ ಓಪನ್ ಮಾಡೋ ನೆಸೆಸರಿ ಇಲ್ಲ. ವೈ? ಬಿಕಾಸ್ ಕೃಷ್ಣ ಆದ್ಮೇಲೆ ಫಾರ್ ಕ್ಯಾಶ್ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಸೊ ವಿ ಆರ್ ಪೇಯಿಂಗ್ ಎ ಕ್ಯಾಶ್ ಟು ದೆಮ್. ಸೊ ಕ್ಯಾಶ್ ಪೇ ಮಾಡೋದ್ರಿಂದ ಸೊ ದೇರ್ ಇಸ್ ನೋ ನೆಸೆಸರಿ. ಸೊ ನಮ್ಗೆ ಯಾವ ಒಂದು ನೆಸೆಸಿಟಿನೇ ಇಲ್ಲ ನಾವು ಕೃಷ್ಣ ಅಕೌಂಟ್ ನ ಓಪನ್ ಮಾಡೋದಕ್ಕೆ. ಸೊ ನಾವು ಡೈರೆಕ್ಟ್ ಆಗಿ ನಾವು ಕ್ಯಾಶ್ ಅಕೌಂಟ್ ಅಂಡ್ ಗೂಡ್ಸ್ ಅಥವಾ ವಾಟ್ ಎವರ್ ದ ಥಿಂಗ್ಸ್ ಸ್ಟಾಕ್ ಬಂದಿದೆಯೋ ಸ್ಟಾಕ್ ಅಕೌಂಟ್ ಅಂತ ಡೈರೆಕ್ಟ್ ಆಗೇನೆ ನಾವು ಎಂಟ್ರಿನ ಪಾಸ್ ಮಾಡಬಹುದು. ಸೊ ಅದೇನೆ ಲಾಸ್ಟ್ ಎಂಟ್ರಿ. ಸೊ ಸೆಕೆಂಡ್ ಎಂಟ್ರಿ ಅಂಡ್ ಫೋರ್ತ್ ಎಂಟ್ರಿ ವಿಲ್ ಬಿ ದ ಸೇಮ್. ಬಟ್ ಸೆಂಟೆನ್ಸ್ ಕ್ವಶನ್ ಅಲ್ಲಿ ಅಬ್ಸರ್ವ್ ಮಾಡ್ತಂದ್ರೆ ಡಿಫ್ರೆಂಟ್ ಆಗಿದೆ. ಸೊ ಕ್ವಶನ್ ಅಲ್ಲಿ ಏನ್ ಹೇಳಿದೆ, ಫಸ್ಟ್ ಎಂಟ್ರಿಯಲ್ಲಿ ದೇರ್ ಇಸ್ ನಾಟ್ ಗಿವನ್ ದ ನೇಮ್, ಯಾರ ಹತ್ರ ಪರ್ಚೇಸ್ ಮಾಡಿದೀವಿ, ಯಾವ ಒಂದು ಪರ್ಸನ್ ಅಂದ್ರೆ ನಾವು ಪರ್ಚೇಸ್ ಮಾಡಿದೀವಿ ಅನ್ನೋದು ಫಸ್ಟ್ ಕ್ವಶನ್ ಅಲ್ಲಿ ಇಲ್ಲ, ಯಾವ ಒಂದು ಪರ್ಸನ್ಗೆ ನಾವು ಸೇಲ್ ಮಾಡಿದೀವಿ ಅನ್ನೋದು ಸೆಕೆಂಡ್ ಅಲ್ಲಿ ಇಲ್ಲ.
ಆದ್ರೆ ಥರ್ಡ್ ಅಂಡ್ ಫೋರ್ತ್ ಅಲ್ಲಿ ಯಾವ ಪರ್ಸನ್ ಇಂದ ನಾವು ಸಪ್ಲೈಯರ್ ಇಂದ ಪರ್ಚೇಸ್ ಮಾಡಿದೀವಿ, ಸಪ್ಲೈಯರ್ ನೇಮ್ ಕೊಟ್ಟಿದ್ದಾರೆ, ಮತ್ತೆ ಸೆಕೆಂಡ್ ಒನ್ ಕಸ್ಟಮರ್ ನೇಮ್ ಫೋರ್ತ್ ಒನ್ ಕಸ್ಟಮರ್ ನೇಮ್ ಕೊಟ್ಟಿದ್ದಾರೆ. ಕೃಷ್ಣ ಬಿಕಮ್ ಎ ಕಸ್ಟಮರ್ ಅಂಡ್ ಅಜಿತ್ ಬಿಕಮ್ ಅ ಸಪ್ಲೈಯರ್. ಸೊ ನಮ್ಗೆ ಸಪ್ಲೈಯರ್ ನೇಮ್ ಕೊಟ್ಟಿದ್ದಾರೆ ಮತ್ತೆ ಕಸ್ಟಮರ್ ನೇಮ್ ಕೊಟ್ಟಿದ್ದಾರೆ. ಜೊತೆಲಿ ಏನ್ ಹೇಳ್ತಿದ್ದಾರೆ, ಸೊ ಕ್ಯಾಶ್ ಸೆಟಲ್ಡ್ ಆಗಿದೆ. ಸೊ ಕ್ಯಾಶ್ ದುಡ್ಡು ನಾವು ಹಣಕಾಸು ಮುಖಾಂತರ ನಾವು ಸೆಟಲ್ ಮಾಡ್ಬಿಟ್ಟಿರೋದ್ರಿಂದ ಅವ್ರ ಅಕೌಂಟ್ ಓಪನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಆದ್ರಿಂದ ಫಸ್ಟ್ 2 ಟ್ರಾನ್ಸಾಕ್ಷನ್ ಅಲ್ಲಿ ಏನ್ ಪಾಸ್ ಮಾಡ್ತೀವ ಜನರಲ್ ಎಂಟ್ರೀಸ್ ನ, ಸೇಮ್ ಎಂಟ್ರೀಸ್ ಥರ್ಡ್ ಅಂಡ್ ಫೋರ್ತ್ ಕೂಡ ಬರುತ್ತೆ. ಸೊ ಇದಿಷ್ಟು 4 ಟ್ರಾನ್ಸಾಕ್ಷನ್ಸ್ ನೀವು ಅಬ್ಸರ್ವ್ ಮಾಡ್ತು ಅಂದ್ರೆ ಕ್ವಶನ್ ಡಿಫ್ರೆಂಟ್ ಆಗಿರ್ಬೋದು, ಅಂದ್ರೆ 4 ಟ್ರಾನ್ಸಾಕ್ಷನ್ಸ್ ಸೇಮ್ ಆಗಿದೆ. 4 ಟ್ರಾನ್ಸಾಕ್ಷನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಗೆ ರಿಲೇಟೆಡ್ ಆಗಿದೆ. ಸೊ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಈ ಒಂದು ಕ್ವೆಶನ್ ನ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನಿಮ್ಗೆ ಯಾವ್ದು ಒಂದು ಕ್ರೆಡಿಟ್, ಯಾವ್ದು ಒಂದು ಡೆಬಿಟ್, ಅಥವಾ ಯಾವ ಒಂದು ಟ್ರಾನ್ಸಾಕ್ಷನ್ ಕ್ಯಾಶ್ ಟ್ರಾನ್ಸಾಕ್ಷನ್, ಯಾವ ಒಂದು ಟ್ರಾನ್ಸಾಕ್ಷನ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅನ್ನೋದು ಗೊತ್ತಾಗುತ್ತೆ. ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್. In 2018 March, one sold goods to Anand on credit. ಸೊ ಸ್ಪೆಸಿಫಿಕ್ ಆಗಿ ಆ ಟರ್ಮ್ ಕೊಟ್ಬಿಟ್ಟಿದ್ದಾರೆ ಇನ್ಸ್ಟೆಡ್ ಆಫ್ ಕ್ಯಾಶ್. ಸೊ ಕ್ಯಾಶ್ ಅನ್ನು ಕೊಡೋದಕ್ಕೆ ಬದಲಾಗಿ ಕ್ರೆಡಿಟ್ ಕೊಟ್ಬಿಟ್ಟಿದ್ದಾರೆ. ಸೊ ಕ್ರೆಡಿಟ್ ಅಂತ ಕೊಟ್ಮೇಲೆ ನಾವು ಇವಾಗ ಯಾವ್ದನ್ನ ತಗೊಬೇಕು, ಕ್ಯಾಶ್ ಅಕೌಂಟ್ ಅಂತ ತಗೊಳಕ್ಕೆ ಆಗೋದಿಲ್ಲ. ನಾವು ಇವಾಗ ಏನ್ ತಗೊಬೇಕಾಗಿರೋದು, ಸೊ ಆನಂದ್, ದ ನೇಮ್ ಆಫ್ ದ ಪರ್ಸನ್. ಗೂಡ್ಸ್ ಅಕೌಂಟ್ ಅಂತ ಬರೋದೇ ಇಲ್ಲ ಇಲ್ಲಿ. ಸೊ ಅವ್ನು ಕ್ಯಾಶ್ ಕೊಡ್ಬೇಕು, ನಾವು ಕ್ಯಾಶ್ ಬರುತ್ತೆ, ಆನಂದ್ ಬರುತ್ತೆ. ಸೊ ಇಲ್ಲಿ ಆನಂದ್ ಬಿಕಮ್ ಎ ಪರ್ಸನಲ್ ಅಕೌಂಟ್ ಆಗೋಯ್ತು. ಪರ್ಸನಲ್ ಅಕೌಂಟ್ ಆನಂದ್ ಆಯ್ತು ಅಂದ್ರೆ ಗೂಡ್ಸ್ ರಿಯಲ್ ಅಕೌಂಟ್. ಸೊ ಪರ್ಸನಲ್ ಅಕೌಂಟ್ ಏನು, ಆಲ್ವೇಸ್ ಡೆಬಿಟ್ ಇಸ್ ದ ರಿಸೀವರ್, ಕ್ರೆಡಿಟ್ ಇಸ್ ದ ಗಿವರ್. ಸೊ ಈ ಕಡೆ ರಿಯಲ್ ಅಕೌಂಟ್ ಏನು, ಡೆಬಿಟ್ ಇಸ್ ಆಲ್ವೇಸ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ಆಲ್ವೇಸ್ ವಾಟ್ ಗೋಸ್ ಔಟ್. ಸೊ ಹಾಗಾದ್ರೆ ಸೋಲ್ಡ್ ಗೂಡ್ಸ್ ಟು ಆನಂದ್ ಅಂದ್ರೆ ನಾನು ಸೇಲ್ ಮಾಡ್ತಾ ಇದ್ದೀನಿ ಆನಂದಿಗೆ. ಸೊ ಆನಂದಕ್ಕೆ ಸೇಲ್ ಮಾಡ್ತಾ ಇದ್ದೀನಿ ಆನ್ ಕ್ರೆಡಿಟ್ ಬೇಸ್ ಮೇಲೆ. ಸೊ ಇಲ್ಲಿ ಇನ್ಸ್ಟೆಡ್ ಆಫ್ ಗೂಡ್ಸ್ ಅಕೌಂಟ್ ಬದಲಾಗಿ ನಾವು ಆನಂದ್ ನೇಮ್ ನ ಅಕೌಂಟ್ ಅಂದ್ರೆ ಆನಂದ್ ಅಕೌಂಟ್ ನ ಓಪನ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಜರ್ನಲ್ ಎಂಟ್ರಿ ಆನಂದ್ ಅಕೌಂಟ್ ಡೇಟಾ ಟು ಕ್ಯಾಶ್, ಡೇಟಾ ಟು ಗೂಡ್ಸ್ ಅಕೌಂಟ್. ಅಂದ್ರೆ ಇಲ್ಲಿ ಕ್ಯಾಶ್ ಬರೋದಿಲ್ಲ. ಸೊ ಕ್ಯಾಶ್ ಬದಲಾಗಿ ನಾವು ಯಾರಿಗೆ ಪೇ ಮಾಡ್ಬೇಕಾಗತ್ತೆ, ಇಲ್ಲಿ ಆನಂದಕ್ಕೆ ಪೇ ಮಾಡ್ಬೇಕಾಗಿರೋದ್ರಿಂದ ವಿ ಆರ್ ಮೆನ್ಷನಿಂಗ್ ಎ ಆನಂದ್ ಅಕೌಂಟ್. ಸೊ ಆನಂದ್ ಅಕೌಂಟ್ ನ ಇಲ್ಲಿ ನಾವು ಮೆನ್ಷನ್ ಮಾಡ್ಬೇಕಾಗತ್ತೆ. ಸೊ ಆನಂದ್ ಅಕೌಂಟ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಅಂಡ್ ಆನಂದ್ ದುಡ್ಡು ಹೋಗ್ತಾ ಇದೆ, ಈಸ್ ಎ ರಿಸೀವರ್. ಅಂಡ್ ಗೂಡ್ಸ್ ಇಸ್ ಗೋಸ್ ಔಟ್ ಸೈಡ್, ಅದಕ್ಕೆ ಅದು ಡೆಬಿಟ್, ಕ್ರೆಡಿಟ್ ಆಗಿದೆ. ಗೂಡ್ಸ್ ಆನಂದ್ ಅಕೌಂಟ್ ಡೆಬಿಟ್ ಆಗಿದೆ. ಸೊ ನೆಕ್ಸ್ಟ್ ಎಂಟ್ರಿ ನೋಡಿ, ಬಾಟ್ ಗೂಡ್ಸ್ ಆನ್ ಅಕೌಂಟ್. ಪರ್ಚೇಸ್ ಮಾಡಿದೀವಿ ಯಾರ ಮುಖಾಂತರ, ರಾಮ್ ಮುಖಾಂತರ. ಈ ಕ್ವಶನ್ ಅಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ತಂದ್ರೆ ನೀವು ಪರ್ಚೇಸ್ ಮಾಡಿದೀವಿ ರಾಮ್ ಇಂದ ಅಂತ ಹೇಳ್ತಿದ್ದಾರೆ. ಫಾರ್ ಕ್ಯಾಶಾ, ಫಾರ್ ಕ್ರೆಡಿಟಾ ಏನು ಕೊಟ್ಟಿಲ್ಲ. ಸೊ ಕ್ಯಾಶು ಕೊಟ್ಟಿಲ್ಲ ಅಥವಾ ಕ್ರೆಡಿಟು ಕೊಟ್ಟಿಲ್ಲ ಅಂದ್ರೆ, ಬಟ್ ನೇಮ್ ಕೊಟ್ಟಿದ್ದಾರೆ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಯಾವುದೇ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ನಿಮ್ಗೆ ಕ್ರೆಡಿಟ್ ಅಂತ ಮೆನ್ಷನ್ ಮಾಡಿದ್ರೆ ಫೈನ್, ನಮ್ಗೆ ವೆಲ್ ಅಂಡ್ ಗುಡ್, ವಿ ಕ್ಯಾನ್ ಈಸಿಲಿ ರೆಕ್ಟಿಫೈ ಇಟ್ಸ್ ಅ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಕರೆಕ್ಟ್ ಆಗಿ ನಾವು ನೋಡ್ಬಿಡ್ಬೋದು. ಆದ್ರೆ ಒಂದೊಂದು ಟ್ರಾನ್ಸಾಕ್ಷನ್ ಅಲ್ಲಿ ಕ್ರೆಡಿಟ್ ಮೆನ್ಷನ್ ಇರಲ್ಲ, ಕ್ಯಾಶ್ ಮೆನ್ಷನ್ ಇರೋದಿಲ್ಲ, ಎರಡು ಮೆನ್ಷನ್ ಇಲ್ಲ, ಆದ್ರೆ ನೇಮ್ ಕೊಟ್ಟಿರ್ತಾರಲ್ವಾ. ಸೊ ಅಂತ ಒಂದು ಟ್ರಾನ್ಸಾಕ್ಷನ್ ನಾವು ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಅಂತಾನೆ ಕರಿತೀವಿ. ಸೊ ಹಾಗಾದ್ರೆ ನೀವು ಹೇಳ್ಬೋದು, ಫಸ್ಟ್ ಪ್ರಾಬ್ಲಮ್ ಅಲ್ಲಿ ನೇಮ್ ಇತ್ತಲ್ಲ. ಸೊ ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಥರ್ಡ್ ಒನ್ ನೇಮ್ ಇತ್ತಲ್ಲ, ಏನಕ್ಕೆ ನಾವು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಆಗಿ ತಗೊಂಡ್ಲಿಲ್ಲ ಅಂದ್ರೆ, ಈ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಏನಾಗಿದೆ, ಅಲ್ಲಿ ಕ್ರೆಡಿಟ್ ಅಂತ ಟರ್ಮ್ ಕೊಟ್ಟಿಲ್ಲ, ಬದಲಾಗಿ ಕ್ಯಾಶ್ ಅಂತ ಅವರೇ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಅಂತ ಸ್ಪೆಸಿಫಿಕ್ ಆಗಿ ಕೊಟ್ಟಿರೋದ್ರಿಂದ ಇದನ್ನ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಆದ್ರೆ ಈ ಒಂದು ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಅನ್ನೋದನ್ನ ಸ್ಪೆಸಿಫೈಡ್ ಮಾಡೇ ಇಲ್ಲ. ಸೊ ಅವರು ಕ್ಯಾಶ್ ನ ಸ್ಪೆಸಿಫೈಡ್ ಮಾಡಿಲ್ಲ ಅಂದ್ರೆ ನಾವು ಇದನ್ನ ರಾಮ್ ಅಂತ ಕೊಟ್ಟಿರೋದ್ರಿಂದ ಆಬ್ವಿಯಸ್ಲಿ ದ ನೇಮ್ ಆಫ್ ದ ಪರ್ಸನ್ ದೇ ಆರ್ ಗಿವನ್. ಸೊ ಅದರಿಂದ ನಾವು ರಾಮ್ ಅಕೌಂಟ್ ನ ಓಪನ್ ಮಾಡ್ತೀವಿ. ಸೊ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಗೂಡ್ಸ್ ಇಸ್ ಅ ರಿಯಲ್ ಅಕೌಂಟ್, ರಾಮ್ ಬಿಕಮ್ ಎ ಪರ್ಸನಲ್ ಅಕೌಂಟ್. ಸೊ ರಾಮ್ ಪರ್ಸನಲ್ ಅಕೌಂಟ್ ಆಗಿರೋದ್ರಿಂದ ಡೆಬಿಟ್ ಆಲ್ವೇಸ್ ರಿಸೀವರ್, ಕ್ರೆಡಿಟ್ ಆಲ್ವೇಸ್ ಗಿವರ್. ಸೊ ಇಲ್ಲೇನಾಗುತ್ತೆ, ಬಾಟ್ ಪರ್ಚೇಸ್ ಕ್ಯಾಶ್ ಪ್ಲೇಸ್ ಅಲ್ಲಿ ಏನಾಗುತ್ತೆ, ರಾಮ್ ಅಕೌಂಟ್ ಬರುತ್ತೆ. ಸೊ ಜರ್ನಲ್ ಎಂಟ್ರೀಸ್ ನೋಡ್ಕೊಳ್ಳಿ. ಸೊ ಗೂಡ್ಸ್ ಅಕೌಂಟ್ ಡೇಟಾ ಟು ರಾಮ್ ಅಕೌಂಟ್. ಸೊ ಫಸ್ಟ್ ಅಲ್ಲಿ ಏನಾಗ್ತಿದೆ, ಸೇಲ್ ಆಗ್ತಿದೆ, ಅದ್ರ ಡೆಡ್ ಆಪೋಸಿಟ್ ಅಂದ್ರೆ ಪರ್ಚೇಸ್ಡ್. ಸ್ವಲ್ಪ ಮಾಡಿ ನರೇಶನ್ ಅಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ, ಗೂಡ್ಸ್ ಸೋಲ್ಡ್ ಆನ್ ಕ್ರೆಡಿಟ್ ಬೇಸಸ್. ಸೊ ಇನ್ ಕೇಸ್ ಅದು ಕ್ಯಾಶ್ ಬೇಸಸ್ ಆಗಿದ್ರೆ ಏನಾಗ್ತಿತ್ತು, ಕ್ಯಾಶ್ ಅಕೌಂಟ್ ಡೇಟಾ ಟು ಗೂಡ್ಸ್ ಅಕೌಂಟ್ ಆಗ್ತಾ ಇತ್ತು. ಸೊ ಸೆಕೆಂಡ್ ಒನ್ ಅಷ್ಟೇನೆ, ಗೂಡ್ಸ್ ಪರ್ಚೇಸ್ಡ್ ಆನ್
ಕ್ರೆಡಿಟ್ ಬೇಸಸ್. ಸೊ ಕ್ರೆಡಿಟ್ ಬೇಸ್ ಆಗಿರೋದ್ರಿಂದ ಸೊ ಇನ್ಸ್ಟೆಡ್ ಆಫ್ ಕ್ಯಾಶ್ ಅಕೌಂಟ್ ವಿ ಆರ್ ಮೇಂಟೈನಿಂಗ್ ಎ ರಾಮ್ ಅಕೌಂಟ್. ಸೊ ರಾಮ್ ಅಕೌಂಟ್ ನ ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ಥರ್ಡ್ ಒನ್, March 6th ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಶ್ಯಾಮ್. ಸೊ ಇಲ್ಲೂ ಅಷ್ಟೇನೆ ಕ್ಯಾಶ್ ಕೊಟ್ಟಿಲ್ಲ, ಕ್ರೆಡಿಟ್ ಕೊಟ್ಟಿಲ್ಲ, ಬಟ್ ದೇ ಆರ್ ಸ್ಪೆಸಿಫೈಡ್ ಗಿವನ್ ದ ನೇಮ್ ಆಫ್ ದ ಪರ್ಸನ್. ಶ್ಯಾಮ್ ನೇಮ್ ದೇ ಆರ್ ಗಿವನ್. ಸೊ ಶ್ಯಾಮ್ ನೇಮ್ ಕೊಟ್ಟಿರೋದ್ರಿಂದ ಸಪ್ಲೈಯರ್ ನೇಮ್ ಕೊಟ್ಟಿದ್ದಾರೆ. ಸೊ ಸಪ್ಲೈಯರ್ ನೇಮ್ ಕೊಟ್ಟಿರೋದ್ರಿಂದ ವಿ ಹ್ಯಾವ್ ಟು ಬಿ ಓಪನ್ ಎ ಸಪ್ಲೈಯರ್ ನೇಮ್ ಅಕೌಂಟ್, ಮೀನ್ಸ್ ಇಸ್ ಅ ಶ್ಯಾಮ್ ಅಕೌಂಟ್ ನ ಓಪನ್ ಮಾಡಬೇಕಾಗತ್ತೆ. ಸೊ ಗೂಡ್ಸ್ ಪರ್ಚೇಸ್ ಮಾಡಿದೀವಿ ಶ್ಯಾಮ್ ಇಂದ. ಸೊ ಸೇಮ್ ಎಂಟ್ರಿನ ಫೋರ್ತ್ ಅಲ್ಲಿ ಏನ್ ಎಂಟ್ರಿ ಪಾಸ್ ಮಾಡಿದೀವೋ ಅದೇ ಎಂಟ್ರಿನ ನಾವು ಥರ್ಡ್ ಅಲ್ಲೂ ಮಾಡ್ತೀವಿ, ಆದ್ರೆ ನೇಮ್ ನ ಚೇಂಜ್ ಮಾಡ್ಬೇಕಾಗತ್ತೆ. ಸೊ ಅಲ್ಲಿ ರಾಮ್ ಅಕೌಂಟ್ ಓಪನ್ ಮಾಡಿದ್ರೆ ಇಲ್ಲಿ ನಾವು ಶ್ಯಾಮ್ ಅಕೌಂಟ್ ನ ಓಪನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒಂದು, ಈಗ ಆನಂದ್ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾನೆ. ಫಸ್ಟ್ ಟ್ರಾನ್ಸಾಕ್ಷನ್ ನ ಅಬ್ಸರ್ವ್ ಮಾಡಿ, ಸೋಲ್ಡ್ ಗೂಡ್ಸ್ ಟು ಆನಂದ್ ಆನ್ ಕ್ರೆಡಿಟ್. ಸೊ ನಾವು ಸೇಲ್ ಮಾಡಿದೀವಿ, ಪರ್ಚೇಸ್ ಅಲ್ಲ. ಆನಂದ್ಗೆ ಏನಾಗಿದೆ ಟ್ರಾನ್ಸಾಕ್ಷನ್ ಅಂದ್ರೆ ನಾವು ಸೇಲ್ ಮಾಡಿದೀವಿ ಆನಂದ್ಗೆ ಎಷ್ಟು ರೂಪಾಯಿ, ಹಂಗೆ 18,000 rupees ಆಗಿ ನಾವು ಅಮೌಂಟ್ ನ 18,000 ರೂಪಾಯಿಗೆ ನಾವು ಅಮೌಂಟ್ ನ ಅಷ್ಟು ಅಮೌಂಟ್ಗೆ ಆಗೋವಂತ ಒಂದು ಸರಕುಗಳನ್ನ ನಾವು ಮಾರಾಟ ಮಾಡಿದೀವಿ ಆನಂದ್ಗೆ. ಸೊ ಸಮ್ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಡ್ಯಾಮೇಜ್ ಆಗಿರ್ಬೋದು, ಸಮಥಿಂಗ್ ಹ್ಯಾಪನ್ಸ್. ಸೊ ಆನಂದ್ ಏನ್ ಮಾಡ್ತಿದ್ದಾನೆ, ರಿಟರ್ನ್ ಮಾಡ್ತಿದ್ದಾನೆ ಗೂಡ್ಸ್ ನ. ಸೊ ನಮಗೆ ವಾಪಸ್ ಕೊಡ್ತಿದ್ದಾನೆ. ಎಷ್ಟು ರೂಪಾಯಿ ಅಷ್ಟು ವಾಪಸ್ ಕೊಡ್ತಿದ್ದಾನೆ, 500 rupees ಅಷ್ಟು ವಾಪಸ್ ಕೊಡ್ತಿದ್ದಾನೆ. ಸೊ ನಮ್ಗೆ ವಾಪಸ್ ಬರ್ತಿರೋದ್ರಿಂದ ಏನಾಗುತ್ತೆ ಅಂದ್ರೆ, ಸೊ ಅಲ್ಲಿ ಸೇಲ್ ಎಂಟ್ರಿಯಲ್ಲಿ ಏನ್ ಮಾಡಿರ್ತೀವೋ ಆ ಎಂಟ್ರಿ ಆಪೋಸಿಟ್ ಎಂಟ್ರೀಸ್ ನ ಪಾಸ್ ಆಗ್ತೀವಿ. ಸೊ ಅಗೇನ್ ಆನಂದ್ ಬಿಕಮ್ ಎ ಪರ್ಸನಲ್ ಅಕೌಂಟ್. ಗೂಡ್ಸ್ ಅಥವಾ ಸರಕುಗಳನ್ನ ಸ್ಟಾಕ್ ನ ಏನಂತೀವಿ, ಇಟ್ಸ್ ಅ ರಿಯಲ್ ಅಕೌಂಟ್. ಸೊ ವಾಪಸ್ ನಮಗೆ ಸ್ಟಾಕ್ ಬರ್ತಾ ಇದೆ, ದಟ್ಸ್ ವಾಟ್ ಕಮ್ಸ್ ಇನ್. ಗೂಡ್ಸ್ ಬಿಕಮ್ ಎ ಡೆಬಿಟ್, ಆನಂದ್ ಬಿಕಮ್ ಎ ಕ್ರೆಡಿಟ್. ಸೊ ಆಪೋಸಿಟ್ ಆಗುತ್ತೆ, ಯಾಕಂದ್ರೆ ರಿಟರ್ನ್ಡ್ ಅವನು ವಾಪಸ್ ನಮಗೆ ಮಾಡ್ತಿದ್ದಾನೆ 500 rupees ವರ್ತ್ ಅದು. ಸೊ ಅದಕ್ಕೆ ಎಂಟ್ರಿ ಏನ್ ಪಾಸ್ ಮಾಡ್ತೀವಿ ನೋಡ್ಕೊಳ್ಳಿ. ಫಸ್ಟ್ ಎಂಟ್ರಿ, ಸೊ ಮಾರ್ಚ್ 1st ಅಲ್ಲಿ ಏನಾಗ್ತಾ ಇದೆ, ಆನಂದ್ಸ್ ಅಕೌಂಟ್ ಎಂಟರ್ ಟು ಗೂಡ್ಸ್ ಅಕೌಂಟ್. ಅದೇ ಮಾರ್ಚ್ 2nd ಅಲ್ಲಿ ಏನಾಗ್ತಿದೆ, ರಿಟರ್ನ್ ಆಗ್ತಾ ಇದೆ ಗೂಡ್ಸ್, ವಾಪಸ್ ನನಗೆ ಬರ್ತಾ ಇದೆ ರಿಟರ್ನ್. ಸೊ ಗೂಡ್ಸ್ ವಾಟ್ ಕಮ್ಸ್ ಇನ್ ಅಂದ್ರೆ ಗೂಡ್ಸ್ ವಾಪಸ್ ಬರ್ತಾ ಇರೋದ್ರಿಂದ, ಅಥವಾ ಸ್ಟಾಕ್ಸ್ ನಮ್ಗೆ ಯಾವ್ದಾದ್ರು ಒಂದು ಆಯಿಲ್ ಆಗಿರ್ಬೋದು, ಯಾವುದೋ ಒಂದು ಐಟಮ್ಸ್ ತಗೊಳ್ಳಿ, ಸೊ ಅದು ವಾಪಸ್ ನಮಗೆ ಬರ್ತಾ ಇರೋದ್ರಿಂದ ಅದು ಡೆಬಿಟ್ ಆಗ್ತಾ ಇದೆ. ಎಷ್ಟು ರೂಪಾಯಿ, ಹಂಗೆ 500 rupees ಅಲ್ಲಿ. ಇದು ಕ್ರೆಡಿಟ್ ಬೇಸ್ ಮೇಲೆ ಆಗಿರೋದ್ರಿಂದ ಆನಂದ್ ಅಕೌಂಟ್ ನ ಮೇಂಟೈನ್ ಮಾಡ್ಲೇಬೇಕಾಗತ್ತೆ. ಸೊ ಇಲ್ಲಿ ಆನಂದ್ ಅಕೌಂಟ್ ನ ನಾವು ಆನಂದ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕೊಂತೀವಿ. ಏನಕ್ಕೆ ಅಂದ್ರೆ ಆನಂದ್ ಅಕೌಂಟ್ ಬಿಕಮ್ ಎ ಪರ್ಸನಲ್ ಅಕೌಂಟ್ ಆಗಿರೋದ್ರಿಂದ. ಸೊ ಪರ್ಸನಲ್ ಅಕೌಂಟ್ ಅಲ್ಲಿ ವಾಟ್ ಗಿವರ್, ಅವ್ನು ವಾಪಸ್ ನಮಗೆ ಕೊಡ್ತಿದ್ದಾರೆ, ಈ ಇಸ್ ಬಿಕಮ್ ಎ ಗಿವರ್. ಸೊ ಗಿವರ್ ಆಗಿರೋದ್ರಿಂದ ಕ್ರೆಡಿಟ್ ಸೈಡ್ ಅಲ್ಲಿ ಟು ಆನಂದ್ಸ್ ಅಕೌಂಟ್ ಅಂತ ಬರುತ್ತೆ. ಸೊ ಅಮೌಂಟ್ ಕ್ರೆಡಿಟ್ ಕಾಲಮ್ ಅಲ್ಲಿ 500 rupees ನ ಹಾಕೋತೀವಿ. ಅದೇ ತರನೇ ರಿಟರ್ನ್ಡ್ ಗೂಡ್ಸ್ ಟು ರಾಮ್. ಸೊ ದ ನೆಕ್ಸ್ಟ್ ಎಂಟ್ರಿ ಏನು, ರಿಟರ್ನ್ಡ್ ಗೂಡ್ಸ್ ಟು ರಾಮ್. ಇವಾಗ ನಾವು ರಾಮ್ ನಿಂದ ಪರ್ಚೇಸ್ ಮಾಡಿದೀವಿ, ಅದು ಸೇಲ್ಸ್ ಎಂಟ್ರಿ ಆಯ್ತು. ಸೇಲ್ಸ್ ರಿಟರ್ನ್ ಎಂಟ್ರಿ ಆಯ್ತು 1st and 8th. ಇವಾಗ ಮಾರ್ಚ್ 4th and March 11th ಏನಾಗ್ತಾ ಇದೆ, ಸೊ ಮಾರ್ಚ್ 4th ಬಂದು ನಾವು ಪರ್ಚೇಸ್ ಮಾಡಿದೀವಿ ರಾಮ್ ಇಂದ. ಸೊ ಅಗೇನ್ ನಾವು ರಾಮ್ಗೆ ರಿಟರ್ನ್ ಮಾಡ್ತಾ ಇದೀವಿ. ಸೊ ಸಮ್ ಡ್ಯಾಮೇಜ್ಡ್ ಗೂಡ್ಸ್ ಆಗಿರ್ಬೋದು, ರೀಸನ್ಸ್ ಏನಾದ್ರೂ ಇರ್ಬೋದು, ಡ್ಯಾಮೇಜ್ಡ್ ಆಗಿರ್ಬೋದು, ಎಕ್ಸೆಸ್ ಆಗಿರ್ಬೋದು, ಅಥವಾ ಬೇರೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಬೇಕಾಗಿರ್ಬೋದು. ಸೊ ರೀಸನ್ಸ್ ಎನಿಥಿಂಗ್. ಸೊ ವಿ ಆರ್ ರಿಟರ್ನ್ಡ್ ಗೂಡ್ಸ್ ಟು ರಾಮನ್. ಸೊ ಎಷ್ಟು ವರ್ತ್ ರೂಪೀಸ್, ಎಷ್ಟು ರೂಪಾಯಿದಷ್ಟು ರಿಟರ್ನ್ ಮಾಡ್ತಾ ಇದೀವಿ, 700 rupees ಅಷ್ಟು ರಿಟರ್ನ್ ಮಾಡ್ತಾ ಇದೀವಿ. ಸೊ ಪರ್ಚೇಸ್ ಮಾಡ್ತಾ ಇರೋದು ನಾವು 48,000 ಆದ್ರೆ ಮಾರ್ಚ್ 4th ವಿ ಆರ್ ಪರ್ಚೇಸ್ಡ್, ಬಟ್ ವಿ ಆರ್ ರಿಟರ್ನ್ ಓನ್ಲಿ 700 rupees ಅಷ್ಟು ವರ್ತ್ ನ ರಿಟರ್ನ್ ಮಾಡ್ತಾ ಇದೀವಿ. ಸೊ ಅಲ್ಲಿ ಪರ್ಚೇಸ್ಡ್ ಎಂಟ್ರಿಯಲ್ಲಿ ಏನ್ ಎಂಟ್ರಿ ಮಾಡಿದ್ವೋ ಅದ್ರ ಆಪೋಸಿಟ್ ಎಂಟ್ರಿನೇ ರಿಟರ್ನ್ ಎಂಟ್ರಿಯಲ್ಲೂ ಬರುತ್ತೆ. ಸೊ ನೀವು ಇಲ್ಲಿ ಟ್ರಾನ್ಸಾಕ್ಷನ್ಸ್ ನ ಅಬ್ಸರ್ವ್ ಮಾಡ್ತು ಅಂದ್ರೆ 4th ಅಲ್ಲಿ ಏನಾಗ್ತಿದೆ, ರಾಮ್ ಇಂದ ಪರ್ಚೇಸ್ ಮಾಡ್ತಾ ಇದೀವಿ. ಸೊ ಗೂಡ್ಸ್ ವರ್ತ್ 48,000 ಅಷ್ಟು ಐಟಮ್ಸ್ ನ ಪರ್ಚೇಸ್ ಮಾಡಿದೀವಿ. ಅದರಲ್ಲಿ 700 ಅಷ್ಟು ಐಟಮ್ಸ್, 700 rupees ಬರ್ತಿರೋ ಅಷ್ಟು ಐಟಮ್ಸ್ ಏನಾಗ್ತಾ ಇದೆ, ಸಮ್ ರೀಸನ್ಸ್ ಇಂದ ರಿಟರ್ನ್ ಮಾಡ್ತಾ ಇದೀವಿ. ಸೊ ರಿಟರ್ನ್ ಮಾಡ್ತಿರೋದ್ರಿಂದ ಏನಾಗ್ತಿದೆ, ರಾಮ್ ಬಿಕಮ್ ಎ ಪರ್ಸನಲ್ ಅಕೌಂಟ್, ಗೂಡ್ಸ್ ಬಿಕಮ್ ಎ
ರಿಯಲ್ ಅಕೌಂಟ್. ಸೊ ಪರ್ಸನಲ್ ಅಕೌಂಟ್ ಅಲ್ಲಿ ಏನಾಗ್ತಾ ಇದೆ, ಇಟ್ಸ್ ರಾಮಗ್ ಹೋಗ್ತಾ ಇದೆ, ರಿಸೀವರ್, ಹಿ ಬಿಕಮ್ ಎ ರಿಸೀವರ್, ನಾವು ಅವನಿಗೆ ವಾಪಸ್ ಕೊಡ್ತಾ ಇದೀವಿ. ಸೊ ಇವಾಗ ನಾನು ಬಿಸ್ನೆಸ್ ಆಗಿರೋದ್ರಿಂದ ನನ್ನ ಬಿಸ್ನೆಸ್ಗೆ ನಾನು ರಾಮಿಂದ ಪರ್ಚೇಸ್ ಮಾಡಿರೋ ಗೂಡ್ಸ್ ನ ನಾನು ವಾಪಸ್ ಕೊಡ್ತಾ ಇದೀನಿ ಅವ್ನಿಗೆ. ಸೊ ರಾಮ್ ಇಸ್ ಅ ರಿಸೀವರ್. ಸೊ ಡೆಬಿಟ್ ಈಸ್ ಆಲ್ವೇಸ್ ರಿಸೀವಿಂಗ್, ಸೊ ಕ್ರೆಡಿಟ್ ಆಲ್ವೇಸ್ ಗಿವಿಂಗ್ ಅಲ್ವಾ. ಸೊ ರಾಮ್ ಬಿಕಮ್ ಎ ಡೆಬಿಟ್. ಸೊ ಗೂಡ್ಸ್ ಅಕೌಂಟ್ ಏನಾಗ್ತಿದೆ, ಇಟ್ಸ್ ಎ ರಿಯಲ್ ಅಕೌಂಟ್. ಗೂಡ್ಸ್ ಅನ್ನೋದು ಅಥವಾ ಸ್ಟಾಕ್ ಅಕೌಂಟ್ ಇಟ್ ಬಿಕಮ್ ಎ ರಿಯಲ್ ಅಕೌಂಟ್ ಆಗಿರೋದ್ರಿಂದ, ಸೊ ರಿಯಲ್ ಅಕೌಂಟ್ ಅಲ್ಲಿ ಏನಾಗ್ತಾ ಇದೆ, ನಮ್ಗೆ ಏನಾಗ್ತಿದೆ, ರಿಟರ್ನ್ ಮಾಡ್ತಾ ಇರೋದ್ರಿಂದ ಹೋಗ್ತಾ ಇದೆ. ಸೊ ರಿಯಲ್ ಅಕೌಂಟ್ ಅಲ್ಲಿ ನಾವೇನ್ ಮೆನ್ಷನ್ ಮಾಡ್ತೀವಿ, ಡೆಬಿಟ್ ಆಲ್ವೇಸ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ಆಲ್ವೇಸ್ ವಾಟ್ ಗೋಸ್ ಔಟ್. ಸೊ ಬಿಸ್ನೆಸ್ ಇಂದ ಹೋಗ್ತಾ ಇದೆ. ಸೊ ಅಂದ್ರೆ ನಾನು ರಿಟರ್ನ್ ಮಾಡ್ತಾ ಇರೋದ್ರಿಂದ ಗೂಡ್ಸ್ ಅಕೌಂಟ್ ಬಿಕಮ್ ಅ ಕ್ರೆಡಿಟ್ ಸೈಡ್. ಸೊ ಇದು ಈ ಎಂಟ್ರೀಸ್ ನ ಅಬ್ಸರ್ವ್ ಮಾಡಿ. ಸೊ ಈ ಒಂದು ಫಸ್ಟ್ ಪ್ರಾಬ್ಲಮ್ ಅಂಡ್ ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ಸೊ ನಮಗೆ ಕ್ಲಾರಿಟಿ ಸಿಕ್ಕಿದೆ, ಯಾವುದೋ ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್, ಯಾವ ಒಂದು ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಕ್ವೆಶನ್ ಯಾವ ತರ ನಮಗೆ ಕೊಡಬಹುದು ಅನ್ನೋದು ಗೊತ್ತಾಗಿದೆ. ಸೊ ಈಗ ನೆಕ್ಸ್ಟ್ ಬರೋದೇನೆ ಕಾಂಪೌಂಡ್ ಜರ್ನಲ್ ಎಂಟ್ರಿ. ಸಂಯುಕ್ತ ಜರ್ನಲ್ ಅಂದ್ರೆ ಕಾಂಪೌಂಡ್ ಜರ್ನಲ್ ಎಂಟ್ರೀಸ್ ಅಂದ್ರೆ ಅಟ್ ಎ ಟೈಮ್, ಇವಾಗ ನೀವು ಯಾವ್ದಾದ್ರು ದಿನಸಿ ಶಾಪ್ಗೆ ಹೋಗ್ತೀರಾ, ಸೊ ಪ್ರತಿ ಸಲಿಗೂ ಒಂದೊಂದು ಐಟಮ್ಸ್ ನ ಒಂದೊಂದ್ಸಲಿ ತರಕ್ ಆಗೋದಿಲ್ಲ. ಅಟ್ ಎ ಟೈಮ್ ಒಂದೇ ಸಲಿ ಒಂದಷ್ಟು ಪರ್ಚೇಸ್ ಮಾಡ್ತೀರಾ, ಅಥವಾ ಯಾವ್ದಾದ್ರು ಒಂದು ಸೇಲ್ಸ್ ಕಂಪ್ನಿಯಲ್ಲಿ ಇರ್ತೀರಾ. ಸೊ ಸೇಲ್ ಮಾಡ್ಬೇಕಾದ್ರೆ ಸೊ ಒಂದೇ ಟೈಮಲ್ಲಿ ಒಂದಷ್ಟು ಜನ ಕಸ್ಟಮರ್ಸ್ ಬರ್ತಾರೆ. ಸೊ ಕಸ್ಟಮರ್ಸ್ ನೀವು ಸೇಲ್ ಮಾಡ್ತೀರಾ. ಸೊ ಇವತ್ತು ಕೊಟ್ಟಿದ್ದೀನಿ ನಾಳೆ ಪಾಪ ಅಂತ ಹೇಳಕ್ಕಾಗಲ್ಲ. ಸೊ ಪ್ರತಿ ಸಲಿಗೂ ಒಂದೇ ಟೈಮಲ್ಲೇ ಒಂದಷ್ಟು ಆಕ್ಟಿವಿಟೀಸ್, ಒಂದೆರಡಕ್ಕಿಂತ 3 ಆಕ್ಟಿವಿಟೀಸ್ ರನ್ ಆಗಿರುತ್ತೆ. ಸೊ ಆ ತರದ ಎಂಟ್ರೀಸ್ ನ ನಾವು ಅಗೇನ್ ಅಂಡ್ ಅಗೇನ್ ಪ್ರತಿ ಒಂದು ಎಂಟ್ರಿಗೂ ಪ್ರತಿಯೊಂದು ಸಲಿನೂ ಜರ್ನಲ್ ಎಂಟ್ರೀಸ್ ನ ಪ್ರಿಪೇರ್ ಮಾಡೋ ಬದಲಾಗಿ ಒಟ್ಟಿಗೆ ನಾವು ಒಂದೇ ಎಂಟ್ರಿಯಲ್ಲೇ ತೋರಿಸ್ತೀವಿ. ಇವಾಗ ಎಕ್ಸಾಂಪಲ್ ಸೋಲ್ಡ್ ಗೂಡ್ಸ್ ಟು, ಸೊ ನಾನು ಸೇಲ್ ಮಾಡ್ತಾ ಇದ್ದೀನಿ ಒಂದಷ್ಟು ಐಟಮ್ಸ್ ನ, ಸ್ಟಾಕ್ಸ್ ನ ರಾವ್ ಅಂಡ್ ಸನ್ಸ್ ಕಂಪನಿಗೂ ಮತ್ತೆ ಶರ್ಮಾ ಅಂಡ್ ಬ್ರೋಸ್ ಕಂಪನಿಗೂ ಸೇಲ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಒಂದೇ ದಿನದಲ್ಲಿ ಒಂದೇ ಡೇಟ್ ಅಲ್ಲಿ ನಾನು ಇಬ್ರಿಗೂ ಸೇಲ್ ಮಾಡ್ತಾ ಇದ್ದೀನಿ ಅಂದ್ರೆ ಸೊ 2 ಅಕೌಂಟ್ ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ಇಬ್ರು ಬೇರೆ ಬೇರೆ ಪರ್ಸನ್ಸ್ ಇರ್ಬೋದು. ಈ ಕಡೆ ರಾವ್ ಅಂಡ್ ಸನ್ಸ್ ಇಸ್ ಡಿಫ್ರೆಂಟ್ ಅಂಡ್ ಶರ್ಮಾ ಅಂಡ್ ಬ್ರೋಸ್ ಇಸ್ ಡಿಫ್ರೆಂಟ್. ಸೊ ರಾವ್ ಅಂಡ್ ಸನ್ಸ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್, ಅಗೇನ್ ಶರ್ಮಾ ಅಂಡ್ ಬ್ರೋಸ್ ಕಂಪನಿ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್, ಈ ತರ ಸ್ಪ್ಲಿಟ್ ಮಾಡಿ 2 ಸಪ್ರೇಟ್ ಎಂಟ್ರಿ ಮಾಡೋ ಬದಲಾಗಿ ಒಂದೇ ಎಂಟ್ರಿನೇ ಮಾಡ್ಬೋದು. ವೈ? ಬಿಕಾಸ್ ನಾನು ಇಬ್ರಿಗೂ ಸೇಲ್ಸೇ ಮಾಡ್ತಾ ಇರೋದು. ಸೊ ಸೇಲ್ ಮಾಡೋದ್ರಿಂದ, ನಾನು ಮಾರಾಟ ಮಾಡೋದ್ರಿಂದ ಒಂದೇ ಎಂಟ್ರಿಯಲ್ಲೇ ತೋರಿಸ್ಬೋದು. ಇನ್ ಕೇಸ್ ಅದೇ ಬದಲಾಗಿ ನಾನು ಒಬ್ರ ಹತ್ರ ಸೇಲ್ ಮಾಡಿ ಇನ್ನೊಬ್ರ ಹತ್ರ ಪರ್ಚೇಸ್ ಮಾಡಿದ್ರೆ ಅವಾಗ ನಾನು 2 ಎಂಟ್ರಿ ತೋರಿಸ್ಬೇಕಾಗ್ತಿತ್ತು. ಯಾಕಂದ್ರೆ ಪರ್ಚೇಸ್ಡ್ ಎಂಟ್ರಿ ಇಸ್ ಡಿಫ್ರೆಂಟ್ ಅಂಡ್ ಸೆಲ್ಲಿಂಗ್ ಎಂಟ್ರೀಸ್ ಇಸ್ ಡಿಫ್ರೆಂಟ್. ಸೊ ಅವಾಗ ಡಿಫ್ರೆಂಟ್ ಮಾಡ್ಬೇಕಾಗ್ತಿತ್ತು. ಆದ್ರೆ ಈ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಸೊ ಒಂದಕ್ಕಿಂತ 3-4 ಜನಕ್ಕೆ ನಾನು ಮಾರಾಟ ಮಾಡ್ತಾ ಇದ್ದೀನಿ ಅಂದ್ರೆ ಮಾರಾಟ ಅಂದ್ರೆ ಒಂದೇ ಕಾಂಪೊನೆಂಟ್ ಆಯ್ತು, ಒಂದೇ ಇದಾಗಿರೋದ್ರಿಂದ ಸೇಲ್ಸ್ ಎಂಟ್ರಿ ಆಗಿರೋದ್ರಿಂದ ನಾನು ಒಂದೇ ಎಂಟ್ರಿಯಲ್ಲೇ ಮೆನ್ಷನ್ ಮಾಡಬಹುದು. ಸೊ ಒಂದೇ ಎಂಟ್ರಿಯಲ್ಲಿ ಮೆನ್ಷನ್ ಕಾಂಪೌಂಡ್ ಅಂದ್ರೆ ಕಂಬೈನ್ ಮಾಡಿ ಬರೆಯುವಂತ ಎಂಟ್ರೀಸ್ ನಾನು ಕಾಂಪೌಂಡ್ ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ಸೊ ಈ ಕಾಂಪೌಂಡ್ ಜರ್ನಲ್ ಎಂಟ್ರಿಯಲ್ಲಿ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ತಗೊಂಡಾಗೇನೆ ನಾನು ರಾವ್ ಅಂಡ್ ಸನ್ಸ್ ಅಕೌಂಟ್ಗೆ ಎಷ್ಟು ರೂಪಾಯಿ ಸೇಲ್ ಮಾಡಿದ್ದೀನಿ, 800 rupees ಆಗಿ ಸೇಲ್ ಮಾಡಿದ್ದೀನಿ. ಶರ್ಮಾ ಅಂಡ್ ಬ್ರಾಸ್ ಅವ್ರಿಗೆ ಎಷ್ಟು ರೂಪಾಯಿಗೆ 500 rupees ಆಗಿ ಸೇಲ್ ಮಾಡಿದ್ದೀವಿ. ಸೊ ಇವಾಗ ಎಂಟ್ರಿಯಲ್ಲಿ ಏನ್ ಮಾಡ್ಬೋದು, ರಾವ್ ಅಂಡ್ ಸನ್ಸ್ ಅಕೌಂಟ್ ಡೇಟಾ ಟು ಸೇಲ್ಸ್ ಬರೆಯೋಕೆ ಮುಂಚೆ ಶರ್ಮಾ ಅಂಡ್ ಬ್ರಾಸ್ ಅಕೌಂಟ್ ಡೇಟಾರ್, ಸೊ ಎರಡೂನು ಡೇಟಾರ್ ಡೆಬಿಟ್ ಸೈಡ್ ಅಲ್ಲಿ ಹಾಕಿ ಟು ಸೇಲ್ಸ್ ಅಕೌಂಟ್. ಸೊ ನರೇಶನ್ ಅಲ್ಲಿ ಏನ್ ಮೆನ್ಷನ್ ಮಾಡ್ತಾ ಇದ್ದೀನಿ, ಬೀಯಿಂಗ್ ಸೇಲ್ಸ್ ಮೇಡ್. ಸೊ ಇಲ್ಲಿ ಬೀಯಿಂಗ್ ಸೇಲ್ಸ್ ಮೇಡ್, ಇಲ್ಲಿ ನಾನೇನು ಮೆನ್ಷನ್ ಮಾಡ್ತಿಲ್ಲ ಸೇಲ್ಸ್ ಫಾರ್ ಕ್ಯಾಶ್ ಆರ್ ಸೇಲ್ಸ್ ಫಾರ್ ಕ್ರೆಡಿಟ್, ನಥಿಂಗ್. ಸೇಲ್ಸ್ ಆಗಿದೆ, ಇವರಿಬ್ರು ಸೇಲ್ಸ್ ಮಾಡಿದೀನಿ ಅಷ್ಟೇನೆ. ಸೊ ಸಿಂಪಲ್ ಆಗಿ ಸೇಲ್ಸ್ ಆಗಿದೆ ಅನ್ನೋದನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ರಾವ್ ಅಂಡ್ ಸನ್ಸ್ ಅಂಡ್ ಕೌಂಟ್ ಅಂಡ್ ಶರ್ಮಾ ಅಂಡ್ ಬ್ರಾಸ್ ಕಂಪನಿ ನಾವು ನೇಮ್ ರೆಪ್ರೆಸೆಂಟ್ ಮಾಡಿರೋದ್ರಿಂದ ಇದನ್ನ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತಾನು ನಾವು ಟ್ರೀಟ್ ಮಾಡ್ಬೋದು. ಬಿಕಾಸ್ ಇದು ಸ್ಪೆಸಿಫಿಕ್ ಆಗಿ ಈ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಕ್ಯಾಶ್ ಕೊಟ್ಟಿಲ್ಲ. ಸೊ ಫಾರ್ ಕ್ಯಾಶ್ ಅಂತ ಹೇಳಿಲ್ಲ ಅವರು. ಸೊ ಕ್ಯಾಶ್ ಅಂತ ಹೇಳಿಲ್ಲ, ದೇ ಆರ್ ಗಿವನ್ ನೇಮ್ಸ್ ಅಂತ ಅಂದ್ಮೇಲೆ ಸೊ ವಿ ಕ್ಯಾನ್ ಬ್ಲೈಂಡ್ಲಿ ಇದನ್ನ ನಾವು ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಅಂತ ನಾವು ಟ್ರೀಟ್ ಮಾಡ್ಬೋದು. ಸೊ ರಾವ್ ಅಂಡ್ ಸನ್ಸ್ ಅಕೌಂಟ್ ಡೇಟಾ, ಶರ್ಮಾ ಅಂಡ್ ಬ್ರಾಸ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ಅಮೌಂಟ್ ಇಲ್ಲಿ ನಾವು ಟೋಟಲ್ ಸೇಲ್ಸ್ ಎಷ್ಟಾಗಿದೆ ಅಂದ್ರೆ ಇವಾಗ ರಾವ್ ಅಂಡ್ ಸನ್ಸ್ ಅಕೌಂಟ್ಗೆ ಎಷ್ಟು ರೂಪಾಯಿ ಸೇಲ್ ಆಗಿದೆ, 800 rupees. ಶರ್ಮಾ ಅಂಡ್ ಬ್ರೋಸ್ ಅಕೌಂಟ್ಗೆ ಎಷ್ಟು ರೂಪಾಯಿ ಸೇಲ್ ಆಗಿದೆ, 500 rupees ಅಂತ ಸೇಲ್ ಆಗಿದೆ, ಮಾರಾಟ ಮಾಡಿದೀವಿ. ಸೊ 800 ಪ್ಲಸ್ 500 1300 ಟೋಟಲ್ ಸೇಲ್ಸ್ ಅಮೌಂಟ್ ನ ಇಲ್ಲಿ ಬರಿಬೇಕಾಗುತ್ತೆ. ಸೊ ಇನ್ನೊಂದಷ್ಟು ಜನ ಸ್ಟೂಡೆಂಟ್ಸ್ ಬರೀತಾರೆ ರಾವ್ ಅಂಡ್ ಸನ್ಸ್ ಅಕೌಂಟ್ ಡೇಟಾ, ಶರ್ಮಾ ಅಂಡ್ ಬ್ರೋಸ್ ಅಕೌಂಟ್ ಡೇಟಾ
to sales account 800, to sales account 500. It's not necessary 2 times or to sales account ಬರೆಯೋ ಅವಶ್ಯಕತೆ ಇಲ್ಲ. ಸೇಲ್ಸ್ ಎಂಟ್ರಿ ಒಂದೇ ಆಗಿರೋದ್ರಿಂದ ಒಂದೇ ಟೈಮಲ್ಲಿ ಸೇಲ್ಸ್ ಎಂಟ್ರಿ ಅಂತ ಬರೆದು ಸೇಲ್ಸ್ ಅಕೌಂಟ್ ಅಂತ ಬರೆದು ಟೋಟಲ್ ಮಾಡಿಟ್ರೆ ಸಾಕು. 800 ಪ್ಲಸ್ 500 1300 ಟೋಟಲ್ ಬರೆದ್ರೆ ಈ ಒಂದು ಕಾಂಪೌಂಡ್ ಮಾಡಿ ಅಂದ್ರೆ ಕಂಬೈನ್ ಮಾಡಿದೀವಿ ರಾವಣ್ ಸನ್ಸ್ ಅಂಡ್ ಶರ್ಮಾ ಅಂಡ್ ಬ್ರೌಸ್ ಇವ್ರು ಕಂಬೈನ್ ಮಾಡಿ ಬರ್ದಿರೋ ಎಂಟ್ರೀಸ್ ನ ಕಾಂಪೌಂಡ್ ಎಂಟ್ರೀಸ್ ಅಂತ ಕರಿತೀವಿ. ಸೊ ಅದೇ ತರ ಇನ್ನೊಂದು ಎಕ್ಸಾಂಪಲ್ ನೋಡಿ, ರನ್ನಿಂಗ್ ಎ ಬಿಸ್ನೆಸ್ ವಿತ್ ದ ಫಾಲೋಯಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಅಸೆಟ್ಸ್ ಕೊಟ್ಟಿದ್ದಾರೆ, ಲಯಬಿಲಿಟೀಸ್ ಇದೆ. ವಾಸ್ ಪರ್ಚೇಸ್ಡ್ ಫ್ರಮ್ ತುಲಾರಾಮ್ ಫಾರ್ ₹64,000. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನ ಪರ್ಚೇಸ್ ಮಾಡಿದೀವಿ ಯಾರಿಂದ, ತುಲಾರಾಮ್ ಫಾರ್ ₹64,000. ಸೊ ತುಲಾರಾಮ್ ಬಿಕಮ್ ಎ ಕ್ರೆಡಿಟಾರ್. ನಾವು ಅವ್ರಿಗೆ ₹64,000 ಕೊಡ್ಬೇಕಲ್ವಾ, ಅವನಿಂದ ಪರ್ಚೇಸ್ ಮಾಡಿರೋದ್ರಿಂದ. ಸೊ ತುಲಾರಾಮ್ ಬಿಕಮ್ ಎ ಕ್ರೆಡಿಟಾರ್ ಆಯ್ತು. ಸೊ ಅವನಿಗೆ ನಾವು ಸಾಲ ಕೊಡ್ಲೇಬೇಕು ₹64,000. ಏನೇನ್ ಪರ್ಚೇಸ್ ಮಾಡಿದೀವಿ ನೋಡಿ, ದ ಬಿಲ್ಡಿಂಗ್ 40,000, ಫರ್ನಿಚರ್ 12,000, ಸ್ಟಾಕ್ 20,000. ಸೊ ಅಲ್ಲಿಗೆ ಬಿಲ್ಡಿಂಗ್ 40,000, ಫರ್ನಿಚರ್ 12,000, ಸ್ಟಾಕ್ 20,000. 40,000 ಪ್ಲಸ್ 12,000 ಪ್ಲಸ್ 20,000. ಸೊ ಟೋಟಲ್ 72,000 ಆಗುತ್ತೆ. ಕ್ರೆಡಿಟಾರ್ಸ್ ಇದಿಷ್ಟು ಅಸೆಟ್ಸ್ ಆಯ್ತು. ಸೊ ಅಸೆಟ್ಸ್ ಎಲ್ಲಾನು ನಾವು ಡೆಬಿಟ್ ಸೈಡ್ ಅಲ್ಲೇ ಹಾಕ್ಬೇಕಲ್ವಾ. ಅಸೆಟ್ಸ್ ಆಲ್ವೇಸ್ ಡೆಬಿಟ್, ಲಯಬಿಲಿಟೀಸ್ ಆಲ್ವೇಸ್ ಕ್ರೆಡಿಟ್. ಸೊ ವಿ ಆಲ್ರೆಡಿ ನೋಸ್ ದಟ್. ಸೊ ಅಸೆಟ್ಸ್ ಅಲ್ಲಿ, ಅಸೆಟ್ಸ್ ಅಂದ್ರೆ ರಿಯಲ್ ಅಕೌಂಟ್. ಈ ಬಿಲ್ಡಿಂಗ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಸ್ಟಾಕ್ ಆಗಿರ್ಬೋದು. ಸೊ ಇದಿಷ್ಟು ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ಎಲ್ಲ ವಾಟ್ ಕಮ್ಸ್ ಇನ್ ಆಲ್ವೇಸ್ ಡೆಬಿಟ್ ಅಲ್ವಾ. ಸೊ ನಮ್ಗೆ ಬಿಲ್ಡಿಂಗ್ ಬರ್ತಿದೆ, ಫರ್ನಿಚರ್ ಪರ್ಚೇಸ್ ಮಾಡಿದೀವಿ, ಸ್ಟಾಕ್ ಪರ್ಚೇಸ್ ಮಾಡಿದೀವಿ, ಎಲ್ಲ ವಾಟ್ ಕಮ್ಸ್ ಇನ್ ಬಿಸ್ನೆಸ್ ಬರ್ತಿದೆ. ಹಾಗಾದ್ರೆ ಇದೆಲ್ಲ ಡೆಬಿಟ್ ಸೈಡ್ ಅಲ್ಲೇ ಆಗುತ್ತೆ. ಸೊ ಅಮೌಂಟ್ ಎಷ್ಟಾಗುತ್ತೆ, 40 ಪ್ಲಸ್ 12 ಪ್ಲಸ್ 20, ಟೋಟಲಿ 72,000 ಆಗುತ್ತೆ. ಸೊ ಅದಕ್ಕೆ ನಾವು ಯಾರು ಕ್ರೆಡಿಟಾರ್ಸ್, ಲಯಬಿಲಿಟೀಸ್ ಯಾರ್ಯಾರು ಬರ್ತಾರೆ, ಕ್ರೆಡಿಟಾರ್ಸ್ ಎಷ್ಟು 8,000 ಅಂಡ್ ತುಲಾರಾಮ್ ಬಿಕಮ್ ಎ ಕ್ರೆಡಿಟಾರ್. ಸೊ ಅವ್ರಿಗೆ ಎಷ್ಟು ರೂಪಾಯಿ, ಸೊ 64,000. ಸೊ 64,000 ಪ್ಲಸ್ 8,000. ಸೊ ಎರಡು ಆಡ್ ಮಾಡ್ತು ಅಂದ್ರೆ ನಿಮಗೆ 72,000ಗೆ ಟ್ಯಾಲಿ ಆಗುತ್ತೆ. ಸೊ ಅಂದ್ರೆ ನೀವು ಇಲ್ಲಿ ಯಾವ್ದ್ಯಾವ್ದು ಡೆಬಿಟ್, ಸೊ ಯಾವ್ದ್ಯಾವ್ದು ಕ್ರೆಡಿಟ್ ಅನ್ನೋದು ನೋಡ್ಕೊಂಡ್ರೆ ನಾವು ಜರ್ನಲ್ ಎಂಟ್ರೀಸ್ ನ ಈಸಿಯಾಗಿ ಮೇಂಟೈನ್ ಮಾಡ್ಬೋದು ಅಥವಾ ಈಸಿಯಾಗಿ ನಾವು ಪ್ರಿಪೇರ್ ಮಾಡ್ಬೋದು. ಸೊ ಅಕೌಂಟಿಂಗ್ ಸೈಕಲ್ ಪ್ರಕಾರ ನಾವು ಜರ್ನಲ್ ಎಂಟ್ರೀಸ್ ಅಲ್ಲಿ ಬರೀ ಪರ್ಚೇಸು, ಸೇಲ್ಸು ಇವಷ್ಟೇ ಅಲ್ಲ. ಸೊ ಸುಮಾರು ಎಂಟ್ರೀಸ್, ರಿಯಲ್ ಅಕೌಂಟ್ ಎಂಟ್ರೀಸು, ಸೊ ಎಕ್ಸ್ಪೆನ್ಸಸ್ ಎಂಟ್ರೀಸು, ಇನ್ಕಮ್ ಎಂಟ್ರೀಸು. ಇವಾಗ ಎಕ್ಸಾಂಪಲ್ ಕಮಿಷನ್ ರಿಸೀವ್ಡ್ ಅಂತ ಹೇಳ್ತೀವಿ. ಕಮಿಷನ್ ರಿಸೀವ್ಡ್ ಅಂದ್ರೆ ಕಮಿಷನ್ ಇಸ್ ಅನ್ ನಮ್ಗೆ ಎಕ್ಸ್ಪೆನ್ಸಸ್ ಅಂಡ್ ಇನ್ಕಮ್, ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಂತ ಹೇಳ್ಬೋದು, ಇನ್ಕಮ್ಸ್ ಅಂಡ್ ಗೇನ್ಸ್ ಅಂತಾನು ಹೇಳ್ಬೋದು. ಸೊ ಮೇಜರ್ ಆಗಿ ಕಮಿಷನ್ ಎಲ್ಲಿ ಬರುತ್ತೆ, ಇಟ್ಸ್ ಅ ನಾಮಿನಲ್ ಅಕೌಂಟ್ ಅಲ್ವಾ. ಸೊ ನಾಮಿನಲ್ ಅಕೌಂಟ್ ಅಲ್ಲಿ ನಾವು ರೂಲ್ಸ್ ಪ್ರಕಾರ, ಸೊ ಡೆಬಿಟ್ ಈಸ್ ಆಲ್ವೇಸ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ವೇಸ್ ಇನ್ಕಮ್ಸ್ ಅಂಡ್ ಗೇನ್ಸ್. ಸೊ ಇವಾಗ ನಾನು ಹೇಳಿದಾಗೇನೆ ಕಮಿಷನ್ ಅನ್ನೋ ಒನ್ ಟರ್ಮ್ ಕೊಟ್ರೆ ಇಟ್ಸ್ ಅ ನಾಮಿನಲ್ ಅಕೌಂಟ್. ಕಮಿಷನ್ ಪೇಡ್ ಆದ್ರೆ ಎಕ್ಸ್ಪೆನ್ಸಸ್, ಕಮಿಷನ್ ರಿಸೀವ್ಡ್ ಅಂತ ಆದ್ರೆ ಇಟ್ಸ್ ಅನ್ ಇನ್ಕಮ್. ಸೊ ಆ ರೀತಿ ಟ್ರೀಟ್ ಮಾಡ್ತೀವಿ. ಸೊ ಅದನ್ನ ಬೇಸ್ ಆಗಿ ಇಟ್ಕೊಂಡು ಜರ್ನಲ್ ಎಂಟ್ರೀಸ್ ನ ನಾವು ಪಾಸ್ ಮಾಡ್ತೀವಿ. ಅದೇ ತರನೇ ಸ್ಯಾಲರಿ ಪೇಡ್, ಸ್ಯಾಲರಿ ರಿಸೀವ್ಡ್, ಆರ್ ಇಂಟ್ರೆಸ್ಟ್ ಪೇಡ್, ಇಂಟ್ರೆಸ್ಟ್ ರಿಸೀವ್ಡ್. ಸೊ ಈ ಟರ್ಮ್ಸ್ ಎಲ್ಲ ನಾವು ನಾಮಿನಲ್ ಅಕೌಂಟ್ ಅಲ್ಲಿ ಬರೋ ಒಂದು ಅಕೌಂಟ್ಸ್ ನೆಲ್ಲ ನಾವು ಜರ್ನಲ್ ಎಂಟ್ರೀಸ್ ಅಲ್ಲೂ ಎಂಟ್ರಿ ಮಾಡ್ಬೇಕಾದ್ರೆ ಆ ರೂಲ್ಸ್ ನ ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ಇದಿಷ್ಟು ಜರ್ನಲ್ ಅಲ್ಲಿ ಆಯ್ತು ಅಂದ್ರೆ, ಸೊ ಅಕೌಂಟಿಂಗ್ ಸೈಕಲ್ ಪ್ರಕಾರ ಅಕೌಂಟಿಂಗ್ ಸೈಕಲ್ ಅಲ್ಲಿ ಸೊ ಮೇಜರ್ ಆಗಿ ಡೇ ಟು ಡೇ ಎಂಟ್ರೀಸ್ ನ ನಾವು ಜರ್ನಲ್ ಅಲ್ಲಿ ಎಂಟ್ರಿ ಮಾಡ್ತು ಅಂದ್ರೆ ನೆಕ್ಸ್ಟ್ ಎಂಟ್ರೀಸ್ ಬರೋದೇನೆ ಲೆಡ್ಜರ್ ಅಕೌಂಟ್. ಸೊ ಲೆಡ್ಜರ್ ಅಕೌಂಟ್ ಅಲ್ಲಿ ಖಾತಾ ಪುಸ್ತಕ ಅಂತ ಹೇಳೋದಾಗೇನೆ, ಸೊ ಲೆಡ್ಜರ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಜರ್ನಲ್ ನ ಬೇಸ್ ಆಗಿ ಇಟ್ಕೊಂಡು ಲೆಡ್ಜರ್ಗೆ ಹೋಗ್ತೀವಿ. ಸೊ ಮುಂದಿನ ಕ್ಲಾಸ್ ಅಲ್ಲಿ ಬೇಕಾದ್ರೆ ಲೆಡ್ಜರ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಈ ಒಂದು ಪ್ರಾಬ್ಲಮ್ಸ್, ಈ ಒಂದು ಇದರ ಜರ್ನಲ್ ಅಲ್ಲಿ ಫೈನಲ್ ಆಗಿ ಕನ್ಕ್ಲೂಷನ್ ಏನಂದ್ರೆ, ಸೊ ಜರ್ನಲ್ ಎಂಟ್ರೀಸ್ ಅಲ್ಲಿ ಮೇಜರ್ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು, ಸೊ ಯಾವ ಟೈಪ್ ಆಫ್ ಅಕೌಂಟ್, ಇಟ್ಸ್ ಅ ನಾಮಿನಲ್ ಅಕೌಂಟ್ ಆರ್ ಇಟ್ಸ್ ಎ ರಿಯಲ್ ಅಕೌಂಟ್ ಆರ್ ಇಟ್ಸ್ ಎ ಪರ್ಸನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ ಆದ್ರೆ ಡೆಬಿಟ್ ಏನ್ ಮಾಡಬೇಕು, ಕ್ರೆಡಿಟ್ ಏನ್ ಮಾಡಬೇಕು. ಸೊ ಪರ್ಸನಲ್ ಅಕೌಂಟ್ ಆಲ್ವೇಸ್ ಡೆಬಿಟ್ ರಿಸೀವಿಂಗ್, ಕ್ರೆಡಿಟ್ ಗಿವರ್. ಅದೇ ತರ ರಿಯಲ್ ಅಕೌಂಟ್ ಆದ್ರೆ ಡೆಬಿಟ್ ಆಲ್ವೇಸ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ಆಲ್ವೇಸ್ ವಾಟ್ ಗೋಸ್ ಔಟ್. ಅದೇ ತರ ನಾಮಿನಲ್ ಅಕೌಂಟ್ ಆದ್ರೆ ಡೆಬಿಟ್ ಆಲ್ವೇಸ್ ಎಕ್ಸ್ಪೆನ್ಸಸ್ ಅಂಡ್
ಲಾಸಸ್, ಕ್ರೆಡಿಟ್ ಆಲ್ವೇಸ್ ಇನ್ಕಮ್ಸ್ ಅಂಡ್ ಗೇನ್ಸ್. ಸೊ ಈ ಮೇಜರ್ ಆಗಿ ಇದು ತಲೆಯಲ್ಲಿತ್ತು ಅಂದ್ರೆ ನಾವು ಜರ್ನಲ್ ಎಂಟ್ರೀಸ್ನ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಸುಮಾರು ಜನಕ್ಕೆ ಕನ್ಫ್ಯೂಷನ್ಸ್ ಆಗುತ್ತೆ, ಡೆಬಿಟ್ ನಮಗೆ ಬರ್ತಿದೆ ಅಲ್ವಾ ಅಥವಾ ಕ್ರೆಡಿಟ್ ಇದೆ ಅಲ್ವಾ, ಉಲ್ಟಾ ಅಲ್ವಾ? ಸೊ ಅದೆಲ್ಲ ಉಲ್ಟಾ ಆದ್ರೆ ನಾವು ಲೆಡ್ಜರ್ ಪೋಸ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಹಾಕ್ಬಾರ್ದು. ಡಬಲ್ ಎಂಟ್ರಿ ಸಿಸ್ಟಮ್ನ ನಾವು ಫಾಲೋ ಮಾಡ್ತೀವಿ. ಸೊ ಡಬಲ್ ಎಂಟ್ರಿ ಸಿಸ್ಟಮ್ ನಾವು ಫಾಲೋ ಮಾಡೋದ್ರಿಂದ ಸೊ ನಾವು ಅಲ್ಲಿ ಲೆಡ್ಜರ್ ಪೋಸ್ಟಿಂಗ್ ಅಲ್ಲಿ ಹಾಕೋದ್ರಿಂದ ಸೊ ದಿಸ್ ರೂಲ್ ಇಟ್ ಶುಡ್ ಬಿ ಅಪ್ಲಿಕಬಲ್. ದ ಗೋಲ್ಡನ್ ರೂಲ್ ಆಫ್ ಅಕೌಂಟಿಂಗ್ ವಾಸ್ ವೆರಿ ಮಚ್ ಇಂಪಾರ್ಟೆಂಟ್. ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕಾಗುತ್ತೆ. ಸೊ ಇವಾಗ ಪ್ರತಿಯೊಂದು ದಿನ ಅದನ್ನು ನೋಡ್ಕೊಂಡು ನಾವು ಜರ್ನಲ್ ಎಂಟ್ರೀಸ್ನ ಪ್ರತಿದಿನಾನು ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಇಲ್ಲಿ ಎಲ್ಲಾ ತರದ ಎಂಟ್ರೀಸ್ನು ಬರುತ್ತೆ. ನಾಮಿನಲ್ ಅಕೌಂಟ್ ಎಂಟ್ರೀಸು ಬರುತ್ತೆ, ರಿಯಲ್ ಅಕೌಂಟ್ ಎಂಟ್ರೀಸು ಬರುತ್ತೆ, ಮತ್ತೆ ಪರ್ಸನಲ್ ಅಕೌಂಟ್ ಎಂಟ್ರೀಸು ಬರುತ್ತೆ, ವಿಡ್ರಾಲ್ ಎಂಟ್ರೀಸು ಬರುತ್ತೆ, ಓಪನಿಂಗ್ ಎ ಕ್ಯಾಪಿಟಲ್ ಎಂಟ್ರೀಸು ಬರುತ್ತೆ, ಓಪನಿಂಗ್ ಎ ಬಿಸ್ನೆಸ್ ವಿತ್ ಎ ಸ್ಟಾಕ್, ಸೊ ವಿತ್ ಎ ಕ್ಯಾಪಿಟಲ್ ಆಫ್ ಅಮೌಂಟ್ ರುಪೀಸ್. ಸೊ ಪ್ರತಿಯೊಂದು ಎಂಟ್ರೀಸನ್ನು ನಾವು ಜರ್ನಲ್ ಪ್ರತಿದಿನ ಯಾವ ಒಂದು ಆಕ್ಟಿವಿಟಿ ಅಥವಾ ಯಾವ ಒಂದು ಈವೆಂಟ್ ನಡೆಯುತ್ತೋ ಸೊ ಪ್ರತಿಯೊಂದು ಈವೆಂಟ್ಗೂ ಪ್ರತಿಯೊಂದು ಆಕ್ಟಿವಿಟಿಗೂ ಆದ ಒಂದು ಡೇಟ್ ಹಾಕಿ ಅದರದೇ ಆದ ಒಂದು ಎಂಟ್ರೀಸ್ನ ಪಾಸ್ನ ಮಾಡ್ತೀವಿ. ಸೊ ಇದು ಜರ್ನಲ್ ಎಂಟ್ರೀಸ್. ಸೊ ಲಾಸ್ಟ್ ಅಲ್ಲಿ ಕಾಂಪೌಂಡ್ ಜರ್ನಲ್ ಎಂಟ್ರೀಸ್ ನೋಡ್ಬೋದು ನೀವು. ಸೊ ಲಾಸ್ಟ್ ಅಲ್ಲಿ ರನ್ನಿಂಗ್ ಎ ಬಿಸ್ನೆಸ್ ವಿತ್ ದ ಫಾಲೋಯಿಂಗ್ ಅಸೆಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲೂ ಅಷ್ಟೇನೆ ಡೆಬಿಟ್ ಸೈಡ್ದು ಕ್ರೆಡಿಟ್ ಸೈಡ್ದು ಎಲ್ಲ ನೋಡಿ ನೀವು ಅಲ್ಲಿ ಬಿಲ್ಡಿಂಗ್ ಅಕೌಂಟ್, ಫರ್ನಿಚರ್ ಅಕೌಂಟ್, ಸೊ ರಿಯಲ್ ಅಕೌಂಟ್ಸ್ನೆಲ್ಲ ನಾವು ಡೆಬಿಟ್ ಸೈಡ್ಗೆ ಹಾಕಿದ್ದೀವಿ. ಸೊ ನಾಮಿನಲ್ ಅಕೌಂಟ್ ಅದು ಕ್ರೆಡಿಟಾರ್ಸ್ ಅಕೌಂಟ್, ತುಲಾರಾಮ್ ಇಸ್ ಅ ಪರ್ಸನಲ್ ಅಕೌಂಟ್, ಸೊ ಅದು ಅಕೌಂಟ್ಸ್ನ ನಾವು ಕ್ರೆಡಿಟ್ ಸೈಡಲ್ಲಿ ಹಾಕಿದ್ದೀವಿ. ಸೊ ಮೇಜರ್ ಆಗಿ ಜರ್ನಲ್ ಎಂಟ್ರೀಸ್ ಮಾಡಬೇಕಾದ್ರೆ ನಾವು ಟೈಪ್ಸ್ ಆಫ್ ಅಕೌಂಟು ಇಂಪಾರ್ಟೆಂಟ್. ಸೊ ಯಾವ ಅಕೌಂಟನ್ನ ನಾವು ಓಪನ್ ಮಾಡಬೇಕು, ಯಾವ ಅಕೌಂಟ್ನ ಓಪನ್ ಮಾಡಬಾರ್ದು, ಮತ್ತು ಯಾವ ಅಕೌಂಟ್ನ ಬೈಫರ್ಕೇಶನ್ ಮಾಡಬೇಕು, ಯಾವ ಅಕೌಂಟ್ನ ಬೈಫರ್ಕೇಶನ್ ಮಾಡಬಾರ್ದು. ಸೊ ಈ ಒಂದು ಮೇಜರ್ ಇಂಪಾರ್ಟೆಂಟ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಬೈಫರ್ಕೇಶನ್ ಮಾಡಬೇಕಾದ್ರೂ ಅಷ್ಟೇ, ಕ್ಯಾಶ್ ಟ್ರಾನ್ಸಾಕ್ಷನ್ ಕ್ವೆಶನ್ ನೀವು ಅಬ್ಸರ್ವ್ ಮಾಡಿದ್ರಿ ಆವಾಗ ಫಸ್ಟ್ ಪ್ರಾಬ್ಲಮಲ್ಲೂ ಸೆಕೆಂಡ್ ಪ್ರಾಬ್ಲಮಲ್ಲೂ ಕ್ವೆಶನ್ ಅಲ್ಲಿ ಹೇಳ್ತಾರೆ, ಒಂದೊಂದ್ಸಲ ನೇಮ್ಸ್ ಕೊಡ್ತಾರೆ, ಕ್ಯಾಶಾ ಕ್ರೆಡಿಟಾ ಮೆನ್ಷನ್ ಮಾಡಲ್ಲ. ಸೊ ಒಂದ್ಸಲಿ ಕ್ಯಾಶ್ ಅಂತ ಇರಿದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್, ಕ್ಯಾಶಾ ಕ್ರೆಡಿಟಾ ಮೆನ್ಷನ್ ಮಾಡಿಲ್ಲ ಅಂದ್ರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಸೊ ಈ ಎರಡನ್ನ ಅಬ್ಸರ್ವ್ ಮಾಡ್ಬೇಕು ನೀವು. ಕ್ವಶನ್ಸ್ನ ಕರೆಕ್ಟಾಗಿ ಕ್ಲಾರಿಟಿಯಿಂದ ಓದ್ತು ಅಂದ್ರೆ ಯಾವ ಒಂದು ಟ್ರಾನ್ಸಾಕ್ಷನ್ ಕ್ಯಾಶು, ಯಾವ ಒಂದು ಟ್ರಾನ್ಸಾಕ್ಷನ್ ಕ್ಯಾಶ್ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಏನಾಗುತ್ತೆ, ಒಂದು ಕಂಪನಿಯಲ್ಲಿ ಅಂದ್ರೆ ಎಲ್ಲಾ ತರದ ಆಕ್ಟಿವಿಟೀಸು ನಡೆಯುತ್ತೆ. ಅಪಾಯಿಂಟ್ಮೆಂಟ್ ಆಫ್ ಎನ್ ಎಂಪ್ಲಾಯಿನ ಅಪಾಯಿಂಟ್ ಮಾಡ್ಕೊಳ್ಳೋದಾಗಿರ್ಬೋದು, ಸೊ ವರ್ಕರ್ಸ್ನ ಅಪಾಯಿಂಟ್ ಮಾಡ್ಕೊಳ್ಳೋದಾಗಿರ್ಬೋದು, ಕೆಲ್ಸಕ್ಕೆ ತಗೊಳ್ಳೋದಾಗಿರ್ಬೋದು, ಅದು ಒಂದು ಆಕ್ಟಿವಿಟಿನೇನೆ. ಹಾಗಂತ ಆ ಆಕ್ಟಿವಿಟಿನ ನಾವು ಎಂಟ್ರಿ ಮಾಡಕ್ ಹೋಗೋದಿಲ್ಲ. ಸೊ ಏನಕ್ಕೆ ಅಂದ್ರೆ ಆ ಎಂಟ್ರಿ ಮಾನಿಟರಿ ಆಸ್ಪೆಕ್ಟ್ಸ್ ರಿಲೇಟೆಡ್ ಅಲ್ಲ. ಸೊ ಅಕೌಂಟಲ್ಲಿ ಎಂಟ್ರಿ ಮಾಡೋ ಟ್ರಾನ್ಸಾಕ್ಷನ್ಸ್, ಸೊ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಒಂದು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟ ಟ್ರಾನ್ಸಾಕ್ಷನ್ಸ್ ಮಾತ್ರನೇ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಈ ಒಂದು ಪಾಯಿಂಟ್ಸ್ನ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಮೇಜರ್ ಜರ್ನಲ್ ಎಂಟ್ರೀಸ್ ಅನ್ನೋದೇನೆಂದ್ರೆ ಒಂದು ಬೇಸಿಕ್, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವಾಗ ಈಸಿಯಾಗಿ ನೀವು ಲೆಡ್ಜರ್ ಪೋಸ್ಟಿಂಗ್ ಮಾಡ್ಬೋದಾಗುತ್ತೆ. ಸೊ ಪ್ರತಿಯೊಂದು ಆಕ್ಟಿವಿಟೀಸ್ನು ನಾವು ಎಂಟ್ರಿ ಮಾಡೋಕ್ಕಾಗಲ್ಲ. ನಾನು ಮೊದಲೇ ಹೇಳಿದ ಹಾಗೇನೆ ಕಾಸು ಅಂದ್ರೆ ಹಣಕಾಸಿಗೆ ಸಂಬಂಧಪಟ್ಟ ಎಂಟ್ರೀಸ್ ಮಾತ್ರನೇ ನಾವು ಜರ್ನಲ್ ಎಂಟ್ರೀಸ್ ಅಲ್ಲಿ ಅಥವಾ ಟ್ರಾನ್ಸಾಕ್ಷನ್ ಆಗಿ ಕನ್ಸಿಡರ್ ಮಾಡಬಹುದು. ಸೊ ಟ್ರಾನ್ಸಾಕ್ಷನ್, ಇದು ಒಂದು ಟ್ರಾನ್ಸಾಕ್ಷನ್, ಇದು ಒಂದು ಈವೆಂಟ್ ಅಂದ್ರೆ ಇಟ್ ಶುಡ್ ಬಿ ರಿಲೇಟೆಡ್ ಟು ಮಾನಿಟರಿ ಆಸ್ಪೆಕ್ಟ್ಸ್. ಸೊ ಮಾನಿಟರಿ ಆಸ್ಪೆಕ್ಟ್ಸ್ ಆಗುವಂತ ಒಂದು ಟ್ರಾನ್ಸಾಕ್ಷನ್ಸ್ ಮಾತ್ರನೇ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇದೊಂದಿಷ್ಟು ಪಾಯಿಂಟ್ಸ್ ಅನ್ನ ನೀವು ತಲೆಯಲ್ಲಿ ಇಟ್ಕೊಂತು ಅಂದ್ರೆ ಸೊ ಜರ್ನಲ್ ಎಂಟ್ರೀಸ್ನ ನಾವು ಮಾಡ್ಬೋದು. ಸೊ ಮುಂದಿನ ಕ್ಲಾಸ್ನಲ್ಲಿ ನಾವು ಲೆಡ್ಜರ್ ಪೋಸ್ಟಿಂಗ್, ಸೊ ಲೆಡ್ಜರ್ ಪೋಸ್ಟಿಂಗ್ ಹೇಗೆ ಮಾಡ್ತೀವಿ, ಸೊ ಹಾಗೆ ಟ್ರಯಲ್ ಬ್ಯಾಲೆನ್ಸ್ ಹೇಗೆ ಮಾಡ್ತೀವಿ, ಲೆಡ್ಜರ್ ಪೋಸ್ಟಿಂಗ್ ಅಲ್ಲೇನೆ ಸಬ್ಸಿಡಿಯರಿ ಬುಕ್ಸ್ ಅಂದ್ರೆ ಏನು, ನಾರ್ಮಲ್ ಲೆಡ್ಜರ್ ಅಕೌಂಟ್ಸ್ ಅಂದ್ರೆ ಏನು, ಹಾಗೆ ಟ್ರಯಲ್ ಬ್ಯಾಲೆನ್ಸ್ ಹೇಗೆ ಪ್ರಿಪೇರ್ ಮಾಡ್ತೀವಿ, ಸೊ ಟ್ರಯಲ್ ಬ್ಯಾಲೆನ್ಸ್ ಲಿಸ್ಟ್ ಆಫ್
ಕ್ರೆಡಿಟ್ ಲಿಸ್ಟು, ಡೆಬಿಟ್ ಲಿಸ್ಟನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ, ಸೊ ಯಾವ ರೀತಿ ಇಂಟರ್ನಲ್ ಆಡಿಟ್ ಆಗುತ್ತೆ, ಹಾಗೇನೆ ಪ್ರಿಯಾಂಡಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ಈ ಒಂದು ಪ್ರೋಸೆಸ್ನ, ಸೊ ಒನ್ ಬೈ ಒನ್ ಪ್ರೋಸೆಸ್ನ ಕಲಿತಾ ಹೋಗೋಣ ಬರೋ ಒಂದು ಕ್ಲಾಸ್ನಲ್ಲಿ. ಸೊ ನಮಸ್ಕಾರ.